ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ದ ಡಾಕುಳಿಗಿ. ಈ ದಿನದ ಮುಖ್ಯಾಂಶಗಳು. ಔರಾದ್ ಪಟ್ಟಣದಲ್ಲಿ ಜರುಗಿದ ವೈಭವದ ಏಕತಾ ಉತ್ಸವ. ಏಕತಾ ಫೌಂಡೇಶನ್ ವತಿಯಿಂದ ಜರುಗಿದ ಉತ್ಸವದಲ್ಲಿ 10,000ಕ್ಕೂ ಹೆಚ್ಚು ಜನರು ಭಾಗಿ. ಜನ್ಮದಿನದ ಪ್ರಯುಕ್ತ ರವೀಂದ್ರ ಸ್ವಾಮಿ ಅವರಿಗೆ ಶುಭ ಕೋರಿದ ಸಾವಿರಾರು ಜನತೆ. ಮನ ತಣಿಸಿದ ಕಲಾವಿದರ ಗಾಯನ. 3 ವರ್ಷ ಮುಗಿಸಿ 4ನೇ ವಸಂತಕ್ಕೆ ಕಾಲಿಟ್ಟ ಬೀದರ್ ವಿಮಾನ ನಿಲ್ದಾಣ. ವಾರ್ಷಿಕೋತ್ಸವ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ಆಯೋಜನೆ. ನಿರಂತರ ವಿಮಾನ ಹಾರಾಟಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸಚಿವ ಭಗವಂತ ಖೂಬಾ ಅಭಯ. ಔರಾದ್ನ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಿರಾಟ್ ಜಂಗಮ ಸಮಾವೇಶ. ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಹಾಗೂ ಸಾಮಾನುಗಳದ್ದೇ ಒಗ್ಗಟ್ಟು ಮತ್ತು ಶಕ್ತಿ ಪ್ರದರ್ಶಿಸಿದ ಜಗದ್ಭರಿತ ಜಂಗಮರು ವಜ್ರದಂತೆ ಅವರು ನೆಟ್ಟ ಗೂಟವನ್ನು ಅವರೇ ಕಿತ್ತುವಷ್ಟು ಶಕ್ತಿಶಾಲಿಗಳಾಗಬೇಕು. ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು. ವಾರ್ತೆಗಳ ವಿವರ. ಬೀದರ್ ಜಿಲ್ಲೆಯ ಔರಾದ್ ಕ್ಷೇತ್ರ ಅಂದರೆ ಅದೊಂದು ಹಿಂದುಳಿದ ತಾಲೂಕು ಅಂತಾನೆ ಇಂದಿಗೂ ಕೂಡ ಜನರು ಹೇಳ್ತಾರೆ. ಅಲ್ಲಿ ಸರಿಯಾದ ರಸ್ತೆಗಳಿಲ್ಲ, ಕುಡಿಯಲು ನೀರಿಲ್ಲ. ಅದೆಷ್ಟೋ ಬಡವರು ತುತ್ತಿನ ಅನ್ನಕ್ಕೂ ಪರದಾಡುವಂಥ ಸ್ಥಿತಿ ಇಂದಿಗೂ ಕೂಡ ಆ ತಾಲೂಕಿನಲ್ಲಿದೆ. ಇಂತಹ ಔರಾದ್ ಪಟ್ಟಣದ ಜನತೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಅದ್ಭುತ ಯಶಸ್ಸಿನೊಂದಿಗೆ ಐತಿಹಾಸಿಕ ಏಕತಾ ಉತ್ಸವ ಜರುಗಿತು. ಮರುಭೂಮಿಯಲ್ಲಿ ನೀರು ಸಿಕ್ಕಾಗ ಸಿಗುವ ಆನಂದವೇ ಬೇರೆಯಾದಂತೆ ಹಲವು ವರ್ಷಗಳಿಂದ ಮನಸ್ಸಿಗೆ ಬೇಜಾರಾಗಿ ಕುಳಿತ ಕ್ಷೇತ್ರದ ಜನರು ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಜರುಗಿದ ಉತ್ಸವದ ಯಶಸ್ಸಿಗೆ ಕ್ಷೇತ್ರದ ಜನತೆ ವಾ ಎಂದು ಚಪ್ಪಾಳೆ ತಟ್ಟಿ ಹರ್ಷದೊಂದಿಗೆ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಾಯಂಕಾಲದಿಂದಲೇ ಮಹಿಳೆಯರು ಮುಖ ತೊಳೆದುಕೊಂಡು ಹಣೆ ಮೇಲೆ ವಿಭೂತಿಯನ್ನು ಧರಿಸಿ, ತಂದೆಯಂದಿರು ಕೂಡ ಎಲ್ಲರೂ ಕೂಡ ತಮ್ಮ ಮಕ್ಕಳೊಂದಿಗೆ ಕೈಯಲ್ಲಿ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ಹಿಡಿದುಕೊಂಡು, ತಮ್ಮ ಆಸನಗಳನ್ನು ಹಿಡಿದುಕೊಂಡು ಕುಟುಂಬ ಸಮೇತರಾಗಿ ಬಂದು ಏಕತಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. 50-60 ಅಳತೆಯ ಬೃಹತ್ ವೇದಿಕೆ, ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ, ಆಗಾಗ ಹಾರಾಡುವ ಕಲರ್ಫುಲ್ ಕಾಗದದ ತುಕಡಿಗಳು, ಅದ್ಭುತವಾದ ಸೌಂಡ್ ಸಿಸ್ಟಮ್, ವೇದಿಕೆ ಪಕ್ಕದಲ್ಲಿ ನಿರ್ಮಿಸಲಾದ ಸುಮಾರು 40 ಅಡಿ ಎತ್ತರದ ರವೀಂದ್ರ ಸ್ವಾಮಿಯವರ ಭಾವಚಿತ್ರದ ಬೃಹತ್ ಕಟೌಟ್, ವೇದಿಕೆ ಮೇಲೆ LED ಬಲ್ಬ್ನಲ್ಲಿ ಕೈಮಾಡಿ ಕರೆಯುವ ರವೀಂದ್ರ ಸ್ವಾಮಿಯವರ ಭಾವಚಿತ್ರಗಳು, ಹಾಡಿಗೆ ಹಾಗೂ ನೃತ್ಯಕ್ಕೆ ತಕ್ಕಂತೆ ಬದಲಾವಣೆಯಾಗುವ ತರಹೇವಾರಿ ಚಿತ್ರ ಹೊಂದಿರುವ ಬೃಹತ್ LED ಚಿತ್ರಗಳು ಇವುಗಳೆಲ್ಲವೂ ಏಕತಾ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದವು. ಉತ್ಸವದಲ್ಲಿ ಎಲ್ಲೆಲ್ಲೂ ಜನಸಾಗರವೇ ತುಂಬಿ ತುಳುಕುತ್ತಿತ್ತು. ಅಭಿಮಾನದಿಂದ ರವೀಂದ್ರ ಸ್ವಾಮಿಯವರಿಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಮೊಳಗಿಸುವ ಸಾವಿರಾರು ಯುವಕರ ದಂಡು, ಅಭಿಮಾನದಿಂದ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವ ತಾಯಂದಿರು, ಕೈ ಕುಲುಕಿ ಅಪ್ಪಿಕೊಂಡು ಜನ್ಮದಿನದ ಶುಭ ಕೋರುವ ರವಿ ಅಣ್ಣನವರ ಆತ್ಮೀಯ ಸ್ನೇಹಿತರ ಬಳಗ, ಇವುಗಳೆಲ್ಲ ನೋಡುತ್ತಿದ್ದರೆ ಒಂದು ಕ್ಷಣ ಎಂಥವರ ಕಣ್ಣಲ್ಲಿ ಆನಂದ ಬಾಷ್ಪ ಬರದೇ ಇರದು. ಇದು ಏಕತಾ ಉತ್ಸವದ ಸಂಭ್ರಮದ ಕ್ಷಣವಾದರೆ ವೇದಿಕೆ ಮೇಲೆ ಕಲಾವಿದರ ಆಕರ್ಷಣೀಯ ನೃತ್ಯ, ಸರಿಗಮಪ ಖ್ಯಾತಿಯ ಖಾಸಿಂ ಅಲಿ, ಸ್ವಾತಿ, ಅನಿತಾ, ಅಭಿಷೇಕ್ ಅವರ ಗಾಯನ ಸಭಿಕರ ಗಮನ ಸೆಳೆಯಿತು. ಪಟ್ಟಣದ ಅಮರೇಶ್ವರ ಕಾಲೇಜು ಪಕ್ಕದಲ್ಲಿರುವ ಮೈದಾನದಲ್ಲಿ ಜರುಗಿದ ಏಕತಾ ಉತ್ಸವದಲ್ಲಿ ನೆರೆದ ಅಪಾರ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ರವೀಂದ್ರ ಸ್ವಾಮಿಯವರು, ಪ್ರಭು ಚವ್ಹಾಣ್ ಅವರು 15 ವರ್ಷಗಳಿಂದ ಶಾಸಕರಾಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಬಹಳಷ್ಟು ಕಾರ್ಯ ಮಾಡಬಹುದಿತ್ತು. ಆದರೆ ಪ್ರಭು ಚವ್ಹಾಣ್ ಅವರು ಅಭಿವೃದ್ಧಿ ಕಾರ್ಯದತ್ತ ಗಮನ ಕೊಡದೆ ಹಗಲು ದರೋಡೆ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಕಿಡಿಕಾರಿದರು. ಚವ್ಹಾಣ್ ಒಬ್ಬ ಅನಕ್ಷರಸ್ಥ ವ್ಯಕ್ತಿ. ಔರಾದ್ನಲ್ಲಿ ಸಾಕಷ್ಟು ಸಾಹಿತಿಗಳು, ವಿದ್ವಾಂಸರು, ಕಲಾವಿದರು, ಸುಸಂಸ್ಕೃತರು ಇದ್ದು ಇಂತಹ ಅವಿವೇಕಿಗೆ ಮತ ಹಾಕಿ ಗೆಲ್ಲಿಸುತ್ತಿರುವುದು ದುರ್ದೈವದ ಸಂಗತಿ ಎಂದು ಹೇಳಿದರು. ನಾನು LLB ಪದವೀಧರನಾಗಿದ್ದು ನನ್ನ ತವರೂರನ್ನು ದುಷ್ಟರ ಕೈಯಿಂದ ಹೇಗೆ ಪಾರು ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ನಿಮ್ಮ ಆಟ ನಡೆಯುವುದಿಲ್ಲ. ನನ್ನ ತವರಿನ ಕ್ಷೇತ್ರದ ಜನ ಈಗ ಜಾಗೃತರಾಗಿದ್ದಾರೆ. ಇಷ್ಟು ವರ್ಷಗಳವರೆಗೆ ನೀವು ನನ್ನ ತವರಿಗೆ ಶೋಷಣೆ ಮಾಡಿದ್ದು ಸಾಕು. ನಿಮ್ಮನ್ನು ನಮ್ಮ ಜನ ಮುಂಬೈಗೆ ಕಳುಹಿಸಲು ಸಂಕಲ್ಪ ಮಾಡಿದ್ದಾರೆ. ಇಷ್ಟು ದಿವಸ ತನಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಾ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿದ್ದೀರಿ. ಸಮಸ್ಯೆಗಳ ಬಗ್ಗೆ ಜನರು ಪ್ರಶ್ನೆ ಕೇಳಿದರೆ ಅಂಥವರನ್ನು ಠೋಕೋ ಎಂದು ಹೇಳಿ ಅಹಂಕಾರದಿಂದ ಹರಿಹಾಯ್ದಿದ್ದೀರಿ. ತಾನು ಸೇವಕ ಎಂಬುದನ್ನು ಮರೆತು ಮಾಲೀಕ ಎನ್ನುವ ಅಹಂ ಬೆಳೆಸಿಕೊಂಡಿದ್ದೀರಿ. ಶ್ರೀರಾಮ ವನವಾಸಕ್ಕೆ ಹೋಗಿದ್ದು ಕೇವಲ 14 ವರ್ಷ, ಆದರೆ ಔರಾದ್ ಕ್ಷೇತ್ರದ ಜನತೆ 15 ವರ್ಷಗಳಿಂದ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಅಂತ್ಯ ಹಡಬೇಕಾದ ಸಮಯ ಬಂದಿದೆ ಎಂದು ಹೇಳಿದರು. ಇತ್ತೀಚೆಗೆ ಮರಾಠ ಸಮಾಜ 2 ಕಡೆ ಪ್ರತ್ಯೇಕವಾಗಿ ಶಾಂತಿಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಬಯಸಿತ್ತು. ಆದರೆ ಚವ್ಹಾಣ್ ಅವರು ಜಯಂತಿ ಆಚರಣೆ ವೇಳೆ ನಿಷೇಧಾಜ್ಞೆಯನ್ನು ಹೇರಿ ಮರಾಠ ಸಮಾಜವನ್ನು ಒಡೆದಾಳಲು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಇಲ್ಲಿಗೆ ನಿಲ್ಲಿಸಬೇಕು. ಸ್ವಾಭಿಮಾನಿ ಜನರು ನಿಮ್ಮನ್ನು ಸೋಲಿಸಲು ಪಣ ತೊಟ್ಟಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏಕತಾ ಫೌಂಡೇಶನ್ ಪ್ರಮುಖರಾದ ದೀಪಕ್ ಪಾಟೀಲ್ ಚಾಂದೋರಿ ಅವರು ಕೂಡ ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಪ್ರವೀಣ್ ಕೋಬಿಹಾಳ್, ಸಂಜು ಕುಮಾರ್ ಜುಮ್ಮಾ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಕಾರ್ತಿಕ್ ಸ್ವಾಮಿ ಮಠಪತಿ, ವಿಶ್ವನಾಥ್ ಸ್ವಾಮಿ ಕೊಳ್ಳೂರ್, ನಮ್ರತಾ ರೇವಣಸಿದ್ದಯ್ಯ ಸ್ವಾಮಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಶಿವಕುಮಾರ್ ಸ್ವಾಮಿ ಸೇರಿದಂತೆ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಸಹಸ್ರಾರು ಜನರು ಭಾಗವಹಿಸಿದರು. ಕಾರ್ಯಕ್ರಮದ ನಂತರ ಸರಿಗಮಪ ಖ್ಯಾತಿಯ ಖಾಸಿಂ ಅಲಿ ಹಾಗೂ ಅವರ ತಂಡದವರು ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿಯವರ ಈ ಒಂದು ಕಾರ್ಯಕ್ರಮದ ಆಯೋಜನೆ ಹಾಗೂ ತಮಗೆ ಈ ಒಂದು ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ನೀಡಿದ್ದಕ್ಕಾಗಿ, ಕಾರ್ಯಕ್ರಮವನ್ನು ನೀಡಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಅವರು ಕೂಡ ತಮ್ಮ ಒಂದು ಮಾತಿನ ಮೂಲಕ ಬಹಳ ಅದ್ಭುತವಾಗಿ ರವೀಂದ್ರ ಸ್ವಾಮಿಯವರ ಕಾರ್ಯವನ್ನು ಕೊಂಡಾಡಿದರು. ಹೀಗಿರಬೇಕು ಅಂತ ತಮ್ಮ ಕೆಲಸದ ಮೂಲಕ ಯುವಕರನ್ನ ಒಗ್ಗೂಡಿಸಿಕೊಂಡು ಸ್ವಚ್ಛ ಭಾರತ ಅಭಿಯಾನವನ್ನ ಮಾಡಿದಂತ ನಮ್ಮ ರವೀಂದ್ರ ಸ್ವಾಮಿ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹುಟ್ಟು ಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಯಾರಿಗೆ ಬರುತ್ತೆ ಗುರು ಇಂಥ ಒಂದು ಭಾಗ್ಯ? ಎಲ್ಲರ ಸಮ್ಮುಖದಲ್ಲಿ ಹುಟ್ಟು ಹಬ್ಬನ ಆಚರಿಸ್ಕೊಂಡು ನಿಮ್ಮೆಲ್ಲರ ಒಂದು ಈ ವಿಶಸ್ ಅನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಸೊ ಸರ್, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ಎತ್ತರಕ್ಕೆ ಬೆಳಿರಿ, ಇನ್ನಷ್ಟು ಎತ್ತರಕ್ಕೆ. ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೀರಾ, ಇನ್ನೇನು ಬಾಕಿ ಇಲ್ಲ. ಸೊ ಎಲ್ಲ ಒಂದು ದೊಡ್ಡ ವಿಶಸ್ಸು, ನಿಮ್ಮೆಲ್ಲರ ಹಾರೈಕೆ, ಪ್ರೀತಿ, ಅಭಿಮಾನ ಅವರ ಮೇಲೆ ಯಾವತ್ತೂ ಕೂಡ ಇರಲಿ. ಆ ಭಗವಂತ ಈಶ್ವರ ನಿಮಗೆ ಒಂದು ದೊಡ್ಡ ಆಯಸ್ಸು, ಆಯುರಾರೋಗ್ಯ, ಭಾಗ್ಯ, ಆಯುಷ್ಯ ಎಲ್ಲವನ್ನ ಕೂಡ ಕೊಟ್ಟು ನಿರಂತರವಾಗಿ ಸುಖದಿಂದ ಕಾಪಾಡಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಡಿಲೇ ಎಂಟ್ರಿ ಓದ್ ಕೊಡಿ ಬಸ್ ಮೈಕಲ್ಲಿ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ನಿಂದು. ಆರಾಧಿಸೋಣ ಆಡಿಸಿ ನೋಡು, ಬೇಡಿಸಿ ನೋಡು, ಇಂದು ಸೋಲದು ಸೋತು ಬೆಲೆಯಾಗದು. ನಾಯಕರಿದ್ದಾರೆ, ಆದ್ರೆ ಇಂಥ ಒಂದು ಕೆಲಸಗಳನ್ನ ಮಾಡಿದ್ದು ನಾನು ನೋಡಿಲ್ಲ ಸರ್. ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಒಂದು ನಾಯಕ ಇಂಥ ಒಂದು ಸರಳತೆಯನ್ನ ಇಟ್ಕೊಂಡು ನಾಯಕನಾದ್ರೂ ಕೂಡ ಜನರ ಎಲ್ಲರ ಜೊತೆ ಬರೆದು ತಾನೊಬ್ಬ ನಾಯಕ ಅಂತ ಅನಿಸ್ಕೊತಾನಲ್ಲ, ಅವರು ನಾಯಕರು. ಒನ್ಸ್ ಅಗೇನ್ ನಿಮ್ಮೆಲ್ಲರ ಕೆಲಸ ಮಾತಾಡ್ತಾ ಇದೆ, ನೀವ್ ಏನು ಅಂತ ಹೇಳಿ, ನಿಮ್ಮೆಲ್ಲರ ಕೂಗು ಮಾತಾಡ್ತಾ ಇದೆ, ಅವ್ರು ಏನು ಅಂತ ಹೇಳಿ. ಸರ್ ಒಂದೆರಡು ಮಾತು ಸ್ಟೇಜ್
तालियां लाभ जाओ मेरे रश के कमर तूने पहली नजर मेरे रश के कमर तूने पहली नजर जब नजर से मिलाई मजा आ गया मेरे रश के कमर तूने पहली नजर जब नजर से मिलाई मजा वही बात मेरे रश के कमर तूने पहली नजर मेरे रश के कमर तूने पहली नजर जब नजर से मिलाई मजा आ गया जब नजर से मिलाई मजा आ गया बरक सी गिर गई कामरी कर गई बरक सी गिर गई कामरी कर गई आज ऐसी लगाई मजा आ गया मेरे रश के कमर तूने पहली नजर जब नजर से मिलाई मजा आ आज कुछ मैं अपना विचार व्यक्त करना चाहता हूं। मेरा एकता फाउंडेशन पिछले 10 साल से जिले में काम करता है। पिछले 5 सालों में औरत तालुके में काम कर रहा है। आप लोगों ने मुझे बहुत प्यार और सम्मान और मेरे हर काम में आप लोगों ने सभी मदद किया है। इसलिए मैं आज कुछ अपने विचार मेरा औरत तालुका और कमलनगर तालुके के दोस्तों के सामने रखना चाहता हूं। ये एकता फाउंडेशन कोई धर्म कोई जाति कोई पार्टी से सीमित नहीं है। ये एकता फाउंडेशन जो है सभी पार्टियों से कांग्रेस हो या बीजेपी हो या जेडीएस हो या कोई भी धर्म का इंसान हो ये एकता फाउंडेशन एक काम करने के लिए एक मंच है। एग्जाम्पल के तौर पर मैं जो बात कर रहा हूं मेरे एकता फाउंडेशन के जो लोग हैं चाहे दीपक पटेल होने दो या प्रवीण कुबल होने दो या जूनियर होने दो या नम्रता वन्ना होने दो या पद्मा होने दो जितने भी एकता फाउंडेशन के लोग इधर उपस्थित है वो सभी लोगों को मंच पर आकर मुझे हौसला बढ़ाने का मैं रिक्वेस्ट करता हूँ। सभी आके मेरे साथ में खड़े रह जाओ। एकता फाउंडेशन दोस्तों कोई पार्टी पक्ष से नहीं है या कोई जात धर्म से नहीं है। ये सभी पार्टी के सभी युवा या बच्चे या औरत या बूढ़े जो भी हो वो सभी मिलके हम लोग बिदर में काम करते हैं। इसका काम करने का तरीका ऐसा है कि हम लोग कोई भी क्षेत्र से यहाँ पे बहुत सारे लोग अलग अलग क्षेत्र जुड़े हुए हैं। हम लोग अपने मैं जैसे कि मैं एक बिजनेसमैन हूँ अपने काम करता हूँ। आप जैसे कि खेती करते हैं और कोई जॉब करता है। हम सभी को हमारे देश के लिए हमारे औरत के लिए हमारे गांव के लिए कुछ कंट्रीब्यूशन करना है कुछ काम करना है। तो हम लोग महीने में एक बार मैं कोई काम तय करता हूँ। कोई काम तय कर लेके हमको इस बार ये काम करना है बल्कि हमारे ग्रुप पे सेंड करता हूँ। एक महीने में हम लोग जुड़ते हैं 2-3 घंटा समय देते हैं। हम लोग जो काम करना है जैसे स्वच्छ भारत हो या नशा मुक्त हो या और कुछ हो बहुत सारे ऐसे काम है मेरे वेबसाइट के ऊपर को मिल जाएंगे। मेरा जो फाउंडेशन काम करता है ऐसा हम लोग काम करते हैं। काम करके फिर जिसके घर को जाते हैं इसमें हमको एक ही तसल्ली रहता है कि हमारा भी हमारा देश में हमारे गांव के लिए हमारे तालुके के लिए कंट्रीब्यूशन है करके। लेकिन दोस्तों मैं एक नगर सभा का सेवक था भाजपा से बिदर में। उसके बाद मेरा गांव हलरी है। मैं जब 2018 में नॉमिनेशन डाला नॉमिनेशन मेरा रिजेक्ट हो गया। यहाँ के जो विधायक है उन्होंने समझ लिया कि ये मेरा दुश्मन है। तो प्रजातंत्र में डेमोक्रेसी में हर किसी को चुनाव लड़ना हर किसी को अपने विचार व्यक्त करना आज़ादी जो है वो आज़ादी यहाँ के जो विधायक है वो आज़ादी को वो संविधान को नहीं मानते। जैसे 2018 में मैंने के बाद कोविड आया मेरे तालुके में बहुत सारे लोग को लेके मैं काम चालू किया। तो काम चालू करने के बाद पुलिस वालों से आगे करके उनके यहाँ से सब 100 लोग जमा मत हो जाओ वायलेंस होता है और अब फूड मत बांटो। मैं तो फूड बांट रहा था बांटने वाले दारू भी बांट रहे थे। आप लोगों को मालूम है मैं दारू नहीं बांट रहा था मैं फूड बांट रहा था। तो पुलिस वाले आके रोकते थे करते थे।
मैं बोला मैं, आप लोग मुझे नहीं जानते, रवि स्वामी के पूरे डिग्री खत्म होके इधर औरत आए सो है। इसके लिए आप जितना पुलिस लगा लेते पुलिस लगा लो, जितना अपना पावर लगाते लगा लो, मेरा तालुके के लोगों का मैं सेवा ज़रूर करूँगा करके मैं वो सेवा निरंतर करता रहा। उसके बाद तो उनका जुल्म का इम्तिहान हो गया। मेरा एक ही साथ नहीं है, यहाँ पे जितने कम्युनिटी है, ये 15 साल से जो विधायक है, ये बोलते हैं कोई SC ST माइनॉरिटी OBC का वोट नहीं चाहिए। ऐसा कोई बोल सकता है? कोई ST को टिकट नहीं देता, अभी तक कोई SC को टिकट नहीं दिए। एक ही उनका खुद का ही मंजा ये है। ऐसा करके कुछ लोग बोलते हैं अपने ही समाज के लोग करता है, वो भी गलत है दोस्तों। अपने ही जो हिम्बालक है, अपने ही जो चमचे है, वैसे लोगों को करता है। दूसरे अपने भी समाज को करता है बोल के नहीं बोल सकता मैं। इसके लिए ये जो विधायक का जो अन्याय है मेरे तालुका में निरंतर होके चालू हुआ, मैंने डिसाइड किया कि इसके अगेंस्ट में औरात तालुके में एक लड़ाई की ज़रूरत है, लड़ाएंगे। उस दिन से मैंने शपथ लिया। शपथ ली के औरात के तालुके में जो युवा है, युवाओं को एकत्रित करके मेरे लड़ाई कोई कांग्रेस कोई बीजेपी से नहीं है। मेरी लड़ाई मेरी और प्रभु चौहान के बीच में भी नहीं है। मैं उसी दिन तय कर लिया कि औरात की लड़ाई है, ये औरात की स्वाभिमान की लड़ाई है। क्योंकि कोई बीजेपी कोई पक्ष तो सिर्फ टिकट देता है, वोट डालने तो हम लोग हैं। पिछले 15 साल से हम ऐसे इंसान को चुन रहे जो उसको ना पढ़ना आता ना लिखना आता और तो और संविधान का कोई ज्ञान नहीं है। मुझे वो पार्टी का वोट नहीं चाहिए, मुझे वो धर्म का वोट नहीं चाहिए, मुझे ये धर्म का वोट नहीं चाहिए। कोई प्रजाप्रभुत्व में विरोध करता तो अपने उसको अपना दुश्मन समझ लेता है। ऐसा जो इंसान है, ये इंसान के खिलाफ लड़ाई है। इसलिए मैंने संकल्प लिया है कि ये लड़ाई, और उसको इतना घमंड आ चुका है दोस्तों कि तीन बार जीतने के बाद हमारे वोट लेके मंत्री 2 बार मंत्री बनने के बाद उसको मुझे कोई नहीं हरा सकता, मुझे कोई नहीं हरा सकता। ये घमंड आ चुका है। मैं सभी को खरीद सकता हूँ। हम बिकाऊ है, बताओ हम बिकाऊ है। मैं वोट की कीमत दे सकता हूँ बोलता है, वोट की कीमत लेंगे हम। फिर हम वोट की कीमत इस बार वोट की कीमत नहीं लेंगे। लेकिन वोट किसको देंगे? बताओ किसको देंगे? किसको? नहीं, रवि स्वामी को नहीं। हम वोट की कीमत नहीं लेंगे, वोट स्वाभिमान को देंगे। हमारे अंदर जो औरत तालुके के लोगों को जो इंसान समझ रहा है, इनका कोई स्वाभिमान नहीं है। 3 बार से मैं हर धर्म के हर जातियों के ऊपर मैं अन्याय कर रहा हूँ, तो भी वो लोग वोट डालते हैं क्योंकि मैं इनको खरीद सकता हूँ। इसके लिए लड़ाई प्रभु चौहान के और मेरे बीच है, कोई बीजेपी और रवि स्वामी के बीच नहीं है, कोई कांग्रेस और रवि स्वामी के बीच नहीं है। और ये लड़ाई प्रभु चौहान वर्सेस स्वाभिमान के औरत जनता के साथ में है। मेरे औरत तालुके के स्वाभिमानी जनता के लोगों को मैं मंच से बोलना चाहता हूँ, आप सभी लोग जागो, आप सभी लोग जागो। मैं हाल ही में इस फरवरी 19 तारीख को देखा, छत्रपति शिवाजी महाराज का जयंती था। उस जयंती पर अपने घर में कुछ के मतभेद नहीं होते। हमारे यहाँ 10 संगठन होते हैं, कुछ मतभेद था तो दोनों संगठनों को बिठा कर बात कर विधायक का क्या होता है जिम्मेदारी, दोनों को एकत्रित करके छत्रपति शिवाजी महाराज का उत्सव या जयंती अच्छे तरीके से करना था। इसलिए ऐसा नहीं किया। वो जो जगह पर शिवाजी महाराज का जयंती मना रहे थे लोग, वहाँ पे 144 लगाकर वहाँ पे टेंट वगैरह उखाड़ने लगाया। इसने इतना दुस्साहस किया, इसको इतना हिम्मत कहाँ से आया? बताओ, इतना हिम्मत कहाँ से आया? इसको इतना हिम्मत हम लोग 3 बार चुनकर जो दिए उसके लिए आया। उसको मालूम है कि मेरे सामने कोई ठहरेगा नहीं, मैं ठहर रहा हूँ तुम्हारे सामने। प्रभु चौहान, अगर तुम मुझे हटा के बता सकते हैं तो हटा के बताओ। और प्रभु चौहान, मैं इसलिए ठहर रहा हूँ कि मैं रवि स्वामी होकर नहीं ठहर रहा हूँ,
मैं औरत तालुके के स्वाभिमानी एक लड़का हो के ठहर रहा हूं तेरे सामने। औरत तालुके के जो स्वाभिमानी जनता है, इन जनता ने मुझे खड़ा कर रहे हैं, उसलिए ठहर रहा हूं। जो 10 सर का जो रावण था, उससे जितना घमंड आया था, तुम्हें भी उतना घमंड आया है प्रभु चौहान। तुमने मेरे जिले में, मेरे तालुके में सम्मान्य जो गुरुपादप्पन आरंपल्ली थे, उनका मेरे तालुके के लिए बहुत बड़ा योगदान है। जितने फैक्ट्री बनाया, जितने कोऑपरेटिव सेक्टर में अपना खुद का एक पहचान बनाया, तुम वैसे इंसान के बारे में अनाप शनाप बोलते हो। जो मेरे हैदराबाद कर्नाटक के जो धर्म सिंह जी है, जिनके बहुत सारे कुड़गे हैं हैदराबाद कर्नाटक के लिए, तुम उनके बारे में अनाप शनाप बोलते हो। तुम्हें कोई पाटिल, पटवारी, कोई देशमुख दिखाई नहीं दे रहा है। कोई ऑफिसर लोग आते हैं तो तू एक चेयर लगा के बैठता है, पूरों को खड़ा करता है। एक तगला की दरबार है। मेरे तालुके की जनता को मैं जगाऊंगा, आपके गाँव में आऊंगा, जन आशीर्वाद यात्रा करूंगा। आप सब लोग मेरे साथ हैं कि नहीं? बोलो। ये लड़ाई कांग्रेस, बीजेपी, जेडीएस किसी से नहीं है। एक लड़ाई सिर्फ और सिर्फ प्रभु चौहान और औरत की स्वाभिमानी जनता का है। इस बार आप किसको वोट देंगे? इस बार आप, जैसे बीजेपी वाले ने बोला था, इस बार मोदी की सरकार, इस बार स्वाभिमान की सरकार बनाएंगे कि नहीं बनाएंगे? आप लोग मुझे साथ दो। विशेष करके मैं औरत तालुके के सभी धर्मों के युवाओं के अपील करता हूं, जब भी डिवाइडेड पॉलिसी का रूल करके इसने हमको तोड़ने का काम किया है। यहाँ पे कोई व्यक्ति का लड़ाई नहीं है, यहाँ पे स्वाभिमान का लड़ाई है। ये उत्सव के दिन एक्चुअली मैं राजकीय बात नहीं करना, लेकिन मुझे इतना बड़ा प्लेटफॉर्म कभी नहीं मिलता दोस्तों, इसलिए मैं अपना विचार व्यक्त कर रहा हूँ आप लोगों के साथ में। और दोस्तों, प्रभु चौहान को तो एक लड़ाई में हरा चुका हूं। आप सोच रहे होंगे कैसा करके। प्रजातंत्र में सभी को अपना हक लड़ने का आजादी है। मैंने जब कास्ट सर्टिफिकेट लिया 2019 में, मैं हमारे जेडी के फिल्म के दोस्तों को रिक्वेस्ट करता हूं, मेरा कास्ट सर्टिफिकेट आप एलईडी पे बताओ, मैं कुछ अपनी जनता से कुछ बोलना चाह रहा हूं। मैं 2019 में जब मैंने कास्ट सर्टिफिकेट लिया तो प्रभु चौहान ने क्या किया मालूम है? एक लेटर लिखा, सरकार का दुरुपयोग करके, पद का दुरुपयोग करके। कोई गांव में भी प्रभु चौहान के अगेंस्ट कोई लीडर उठता है तो उसके अगेंस्ट में झूठा मुकदमे करवाता है। कोई इंसान आवाज उठाता है तो वो आवाज को दबाने का कैसे कोशिश करता है ना। कितने सारे लोगों को अंदर यहाँ पे केस करके, झूठे केस के में मुकदमे में फंसाया है। ऐसे मैंने जब 2019 में सर्टिफिकेट लिया, सर्टिफिकेट लेने के बाद कुछ संगठनों को खड़ा कर कर, उनको स्पॉन्सरशिप कर कर, उनके हाथ से माध्यम से गलत पेपर में स्टेटमेंट देकर समाज में दुष्प्रचार किया है। मैं सर्टिफिकेट लेने के बाद एक मंत्री होकर एक राज्य के एडीजीपी को लेटर लिखा है। मैं कोई भी जो आरोप कर रहा हूँ ऐसे नहीं कर रहा हूँ। वो लेटर मैं अभी आपको बताऊंगा, ये लेटर है देखो, उसे लिखा सो। ये लेटर लिखने के बाद सरकार से कई महीने में किस तरह का इंक्वायरी होता है, सब कुछ इंक्वायरी हो गए। हो के गुलबर्गा का डिवीजन का जो एसपी है, वो एसपी साहब ने रिपोर्ट दिया है कि रवि स्वामी का सर्टिफिकेट करेक्ट है। वैसे रवि स्वामी जी बेड़जंगम ही है, रवि स्वामी का कुटुंब बेड़जंगम का ही है बोल के देने के बाद भी इन्होंने फिर एडीजीपी पर वत्तड़ बनाया। नहीं नहीं, वो एसपी को कुछ तो भी बड़ा ओपन कर लेके रवि स्वामी करे होंगे, और एक एसपी अपॉइंट कराओ, और एक एसपी अपॉइंट करे बेलगाम के। उनका भी इंक्वायरी हुआ, वो भी इंक्वायरी करके अब क्लोज हो गया, वो भी दे दिया रिपोर्ट। तो सब्जेक्ट क्लोज हुआ कि नहीं हुआ? तो सरकार को दुरुपयोग कर लेकर मेरा सर्टिफिकेट आपके सामने आने से रोकना, मैं इलेक्शन कंटेस्ट नहीं करना। मैं इलेक्शन कंटेस्ट करता हूँ, हारता। क्यों हारता आप लोग समझते? कंपेरेटिव करते कि नहीं करते? हम लोग किसी के पास जा रहे हैं, वो कितने पढ़े हैं, हम क्या पढ़े हैं, अभी आप पंचायत के मेंबर भी नहीं है, लेकिन एक संगठन कर लेकर पूरा औरत तालुके में
सभी धर्मों का, सभी पार्टियों का, युवाओं को एकत्रित कर लेके औरा तालुका अभिवृद्धि के लिए जो लड़ रहा हूँ मैं, तो ये लड़का आएगा तो मैं हारूंगा पक्का। इसको आने से रोको। तू रोकने का बहुत प्रयास किए, अब उसमें तो तुम सफल नहीं हो गए। अब तुम्हें मैं ग्राउंड में आ रहा हूँ, मैं इलेक्शन खड़ा हो रहा हूँ, मेरे स्वाभिमान की जनता मेरे साथ में है। आपके पास सरकार है, आपके पास पैसा है, तो मेरे पास स्वाभिमानी मेरा जनता है। और ये 15 सालों में इतना मजबूत होगा प्रभु चौहान, मैं आप लोगों को बोलना चाहता हूँ। इतना पैसा कमाया, इतना पैसा कमाया कि पहले आए जब 1 एकड़ खेत भी नहीं था हमारे तालुके में, अब 100-150 एकड़ तो खेत औरत तालुके में है। ऐसा देश के ये राज्य में उसका प्रॉपर्टी नहीं है बोल के नहीं है, उतना प्रॉपर्टी कमाया, उतना पैसा कमाया। वो पैसे के दम पे बोल रहा है कि मुझे कोई हरा नहीं सकता। ये मेरी स्वाभिमान की जनता तुमको जरूर हराएगी। और वो पैसा हमारे राज्य का, हमारे सरकार का ही है। ये बाहर राज्य से आके यहाँ के लोगों पे तुमने अन्याय जो अत्याचार किया, प्रभु श्री रामचंद्र को भी 14 साल का वनवास था, हमारे लोगों को 15 साल से वनवास में है। अभी तुम्हारा टाइम खत्म होगा प्रभु चौहान। हमारे लोग जाग चुके हैं, हमारे लोग एकत्रित हो चुके हैं। हम सभी मिलकर उसको हराएंगे क्या नहीं? उसको मुंबई भेजेंगे क्या नहीं? और क्या बोले आप? नहीं नहीं, मैं कोई जोश में, जज्बात में कोई अनपार्लियामेंट वर्ड यूज तो भी मैं माफी चाहता हूँ। आप भी मत बोलो। हम में और प्रभु चौहान में फर्क है। प्रभु चौहान 10वीं तक पढ़ा, मैं LLB ग्रेजुएट हूँ, मैं कैसा कर सकता हूँ सब बात? और मैं कांग्रेस के दोस्तों को बोलना चाहता हूँ, मेरे पार्टी के 15 साल से निरंतर होके प्रभु चौहान को हराने का प्रयास करते हैं। आप एकत्रित हो जाओ। बाबा साहब ने बोला है, पहले एजुकेशन लो, संगठन करना तो संघर्ष करना तो संगठन करो। आपके पास संगठन ही नहीं है। आप 5 साल को एक बार हेलीकॉप्टर से उतारे वैसे एक आदमी को ला रहे, मेरे तालुके की जनता के ऊपर रख रहे। वो जीतेगा या वोट लेगा, 60-60, 50-50 वोट लेने के बाद वो सीधा जाएगा गुलबर्गा, बेंगलुरु। मेरे लोग किधर जाना? इसलिए ये बीजेपी के लोगों को बोलना चाहता हूँ। मैं भी बीजेपी से बिलोंग करता हूँ, मैं भी बीजेपी में से प्रभु चौहान से सीधे ये मंच पे बोल रहा हूँ। कोई अगर इसको झूठा कर सकता तो आगे मेरे सामने बात करो, बोलो उसको। मैं 2007 में जब कॉर्पोरेटर था, काउंसलर था, जब प्रभु चौहान 2008 में आके हमने पार्टी में टिकट लिए सो है, तो बताओ आप सीनियर मैं हो या वो? मैं प्रभु चौहान से सीनियर हूँ। लेकिन भारतीय जनता पार्टी का औरात तालुके के लोगों को बोलना चाहता हूँ मैं, क्या हाल कर दिया पार्टी में। ये प्रभु बीजेपी है या प्रभु चौहान प्राइवेट लिमिटेड कंपनी है? ये बीजेपी में जितने सीनियर मेरे नेता थे, बड़े बड़े, उनका मैं नाम सुनता था, औरत में मुझे ज्यादा टच नहीं था। रमेश देवगति थे, चंद्रशेखर देशमुख थे, प्रकाश टोन्ने थे, बाइंडप्पा खंडे थे। ये बड़े बड़े लोग, सीनियर लोग कहाँ है? इसने क्या किया मालूम है? वोट लेते टाइम उनका यूज किया है और छोड़ा है। इतना घमंड आया। मैं इन सभी लोगों को, पूरे बीजेपी के कार्यकर्ताओं को बोलना चाहता हूँ, अगर बीजेपी बचाना है तो इस बार प्रभु चौहान को हराना होगा आप लोगों को। क्यों ये बात बोल रहा हूँ? ऐसे ही एक रानी थी राजस्थान में, वसुंधरा राज, उनको भी ऐसे ही घमंड आया था। वहां पे बीजेपी के वर्करों ने एक नारा दिया था, बीजेपी तेरे से कोई बैर नहीं, प्रभु चौहान अब तेरी खैर नहीं। ये मैं बीजेपी के लोगों से बोलना चाहता हूँ, तुम सभी लोग औरत तालुके में एक हो जाओ। जो इंसान पार्टी को पार्टी, वर्करों को, लीडरों को लीडर नहीं समझता, जो इंसान बीजेपी को बीजेपी नहीं समझता, इसलिए बोलता है गौ माता मेरी माँ है, पार्टी मेरी माँ है, पार्टी मेरी माँ है। बोले तो सुचित्रा हंगर की जब मेरी बहन ठहरी थी, तब तुमने सुचित्रा हंगर की बहन को क्यों विरोध किया? जब झड़पी का चुनाव था अध्यक्ष जी का, तुम्हारे भाई को बीजेपी के विरोध में क्यों वोट देने लगाया? मारुति चौहान को। ये मारुति चौहान का कुछ भी नहीं है, करता सब कुछ यही है। पार्टी तुम्हारी माँ नहीं है ना बाप नहीं है, तुम्हारा कोई बाप या माँ है बोले तो सिर्फ पैसा। बाप बड़ा ना भैया, सबसे बड़ा रुपया। इसलिए मैं बीजेपी वर्करों को बोलना चाहता हूँ, पूरा आप एकत्रित हो जाओ। पार्टी भले ही अगर उसको टिकट दे, वोट डालने वाले तो हम लोग है ना,
मेरी स्वाभिमान की जनता है, इसलिए इस बार उसको हम वापस मुंबई भेज के ही संकल्प लेंगे। और मेरे तालुके में जो 15 साल से लगातार अन्याय हो रहा है, मैं समझता हूं कि ऊपर वाला भगवान है क्या नहीं? ये इतना अन्याय हो रहा है, ये देख क्या रहा है? ये भगवान और ईश्वर कहाँ गए? आप गलत मत समझो, मैं भगवान खोपा को और ईश्वर खंडे को नहीं बोल रहा हूं। अब मैं भगवान खोपा को ईश्वर खंडे को बोल रहा हूं, समझ रहे क्या? ये लोग मेरे तालुके के ऊपर है, इनको भी देखना चाहिए मेरे तालुके के लोगों का जनता का हाल, और ऊपर के भगवान और ईश्वर को भी देखना चाहिए। अब औरत की जनता जाग चुकी है, हमको गांव-गांव जाना है, स्वाभिमान जगाना है, और ये लड़ाई प्रभु चौहान और से स्वाभिमान की लड़ाई बनाना है, और हम लोग बनाएंगे, और इसमें साथ देंगे कि नहीं देंगे? ऐसा हर साल बनाएंगे। मुझे आप लोगों को देखकर बहुत खुशी हो रहा है। मैं कुछ कैसा बोलूं, क्या बोलूं, मुझे समझ नहीं आ रहा है, क्योंकि जो जेडी फिल्म के मेरे दोस्त है, उसने सब कुछ बोल दिया है और बता चुका है वीडियो के माध्यम से। और दोस्तों, मैं कुछ बात करना चाहता हूं, फिर भी आप लोगों को शाबाश। आप सभी लोगों को, तो फिर मैं 2 नारे बोलता हूं, 2 नारा बोलकर मैं अपना शब्दों को विराम देता हूं। इसमें प्रभु चौहान का तो ऑलरेडी हाईकोर्ट में एक ऑर्डर चल रहा है, अभी सुप्रीम कोर्ट में पेंडिंग है। मैं पूरा आपके तालुके में आया हूं, आपके सामने खड़ा हूं, तो सभी चीज़ों का व्यवस्था करके आया हूं। और मैं सभी कार्यकर्ताओं को बोलना चाहता हूं, 24 घंटा मैं आपके साथ में हूं। आप किसी भी बात का भी कोई भी इल्म मत कीजिए, कोई किसी भी नहीं डरिए। कोई अधिकारी हो या कोई जुल्मी है, जुल्मी जब भी जुल्म करता है तो बाबा साहब का नाम हवा में आता है। ऐसा करके हम किसी का भी जुल्म, बाबा साहब बोलते हैं, जुल्म करने वाले से पापी वो है जो जुल्म सहता है। हम लोगों का भी गलती हुआ है, ये भगवान ईश्वर जो सब आंख बूझ के बैठने से हम लोगों के ऊपर जाती हुआ है। अब हम सब लोग मिलकर एकत्रित होकर संगठन में और एकता में शक्ति है। हम वोट की कीमत नहीं लेंगे, हम वोट स्वाभिमान को भी देंगे। मैं बोलता हूँ, वोट की कीमत नहीं लेंगे, हम वोट स्वाभिमान को भी देंगे। हम वोट की कीमत नहीं लेंगे, अब हम वोट की कीमत नहीं लेंगे, हम वोट की कीमत नहीं लेंगे। इस बार स्वाभिमान की सरकार, इस बार धन्यवाद, थैंक यू। आप सभी लोग शांत संबंधित होकर मुझे इतना सब कुछ सुन लिए। मैं आने वाले दिनों में मेरे फाउंडेशन की तरफ से जन आशीर्वाद, जनता आशीर्वाद आपके गांव को, आपके घरों को आ रहा हूं। सभी लोग तैयार हो जाओ, मेरे एकता फाउंडेशन के साथ जुड़ो। हम लोग गांव-गांव जाएंगे, घर-घर जाएंगे, सभी का आशीर्वाद देंगे, और प्रभु चौहान मुक्त हम लोग क्या बनाएंगे, औरात बनाएंगे, प्रभु चौहान मुक्त। क्योंकि 15 साल के शासन में मैं एक बस भी नहीं किया, एक कर्म के लिए एक बस एक गाड़ी। बहुत सारे लोगों ने बोला, मुझे दीपक पटेल ने भी बोला, नहीं बस करो, आप कोई गाड़ी करो बोल के। नहीं बोला, नहीं, मेरी तालुका की जनता स्वाभिमान की जनता है। तो उन्होंने बोला, नहीं स्वाभिमान की जनता है, सही है, उनको जाने के लिए बस नहीं है, कैसे जाएंगे वो लोग? मुझे नहीं मालूम आप लोग कैसा है बोल के। मैं आपका तहे दिल से शुक्रिया अदा करता हूँ। आप कैसे है, संभल के जाइए, अभी प्रोग्राम बहुत सारा है। आज भी 70 साल हुआ, कोई गांव को बस नहीं है। अगर हॉस्पिटल है तो हॉस्पिटल में डॉक्टर नहीं है। कोई अगर तहसील ऑफिस में कोई पानी के लिए गया तो करंट गया तो आरटीसी नहीं मिलता है। मेरे माँ बहनों के लिए वहाँ शौचालय नहीं है। ऐसे कितने सारे समस्या है। आज भी मेरे तालुके में कई सारे गाँव में पीने का पानी नहीं मिलता। हर जगह जो भ्रष्टाचार 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 है। ये सबकी मुक्ति का एक ही इलाज है, प्रभु चौहान मुक्त तालुका बनाओ। आप लोग बनाएंगे कि नहीं बनाएंगे?
ये बोलते हुए इतनी देर तक मुझे सुने आप लोग, समझे, और ये कार्यक्रम ऐसे निरंतर चलेगा। मेरे एकता फाउंडेशन के ये जो कार्यक्रम है, ये कार्यक्रम इसी को आज को या ये साल खत्म नहीं होगा। हम लोगों ने 15 साल में कभी प्रभु चौहान को हमने अकाउंट नहीं पूछा, तुमने 15 साल में क्या किया बताओ बोल के। मैं निरंतर हो गए एकता फाउंडेशन के एकता उत्सव करते रहता हूँ। इसका वजह यह है कि मेरे 1 साल में मेरा फाउंडेशन जो काम करता है, आज इस साल हम लोग क्या क्या काम किए वो स्क्रीन पे बताते हैं, लोगों को बुलाते हैं और मोटिवेशन होता है, लोग हमसे जुड़ते हैं। ऐसा अगले आने वाले सालों में हर साल हम, अगर आपके आशीर्वाद से मैं विधायक बना, हर साल ऐसा एकता उत्सव करके आप लोगों को बुलाऊंगा। आपने मुझे नौकरी दिया, मैं आपके 1 साल में क्या क्या काम किया वो आपको मैं अकाउंट दूंगा। ऐसा ही जैसा आप बुलाया ऐसा तक हमने ये गलती ये किया, हमने प्रभु चौहान कभी हिसाब नहीं पूछा। इसलिए प्रभु चौहान क्या समझ रहे हैं कि मैं राजा हूँ यहाँ औरत तालुके का। जो भी विधायक है, एमएलए, एमपी है, उसको सरकार से पगार है, टीए है, डीए है, उसके पीए को पगार है, सब कुछ है। ये हमारा सेवक है, वो हमारा मालक नहीं है। हम लोगों में यहाँ पे मालक बनाया, उसको मालक बन के बैठा है। हम मालक को अभी हम नौकर बनाएंगे और मवे को भिजाएंगे बोलते हुए मेरे शब्दों को खत्म करता हूँ। जय हिंद, जय भारत, धन्यवाद। 1 मिनट के लिए मैं मेरे एकता फाउंडेशन के दोस्तों को 2 मिनट, प्रवीण को 2 मिनट, दीपक पाटिल को 1 मिनट में बात करने के लिए। फाउंडेशन से कोविड के टाइम में जुड़ा हुआ हूँ। मेरा एकता फाउंडेशन से कोई पहले संबंध नहीं था। मैं किसके साथ था आपको सभी मालूम है, वो कुछ डिटेल में बोलना नहीं चाहता। मैं एक आदमी का जुल्म देख के मैं दूर हट गया था। जब कोविड का टाइम आया, एकता फाउंडेशन के रविंद्र स्वामी का मेरा परिचय हो गया। मेरे गांव के बाजू में रहते हैं वो, उनका मेरा पंचायत एक ही है। तो रविंद्र स्वामी ने मुझे बुलाकर एक प्लान बताया कि ये हमारे तालुके में इतना जो कोविड का महामारी चल रहा है, तो हम गांव-गांव जाके सैनिटाइज़र, मास्क, फूड किट ये सब बांटेंगे, आप हमारे साथ जुड़ जाइए। तो उनका कॉन्सेप्ट मुझे अच्छा लगा। मैं, हल्लाली के कुछ लोग, चांदोरी, कुशनोर, ऐसा थोड़े मिलते मिलते आज एकता टीम पूरा तालुके में जमा हो चुका है। तो रविंद्र स्वामी का उद्देश्य एमएलए बनना बोल के यहाँ पर आए सो नहीं था। बाद में हम लोगों ने फोर्स किया, सर इधर जो भ्रष्टाचार अन्याय हो रहा है, इसके लिए कोई सक्षम उम्मीदवार इधर नहीं है, सक्षम कोई कैंडिडेट नहीं है। तो हम सभी के ये पूरे लोगों का एक उद्देश्य है, यहाँ पर जो भ्रष्टाचार हो रहा है, भाइयों परसों के दिन एक टेंडर हो चुका है। हमारे को केकेआरडीबी में 100 करोड़ रुपीस औरा तालुके के लिए बजट आया था। तो ये का एमएलए ने 70 करोड़ रुपए उसके बाजू के तालाब में रखा। 70 करोड़ में कितना इरिगेशन होगा देखिए। आज तक हमारे तालुके में, बीदर जिले में सबसे ज़्यादा तालाब हो गए, लेकिन कितना हेक्टर इरिगेशन हो गया, कितने किसानों को फ़ायदा हो गया, इसके बारे में सोचिए। ये किसी व्यक्ति के ऊपर टीका टिप्पणी करने का ये मंच नहीं है। लेकिन मैं क्यों बोल रहा हूँ, मैं भी वो इंसान के साथ 5 साल रहा हूँ। मेरे कुछ साथी आज हम सभी बाहर हैं, वो 15-15 साल से रह चुके हैं, लेकिन उसको इतना अहंकार आ चुका है, सभी को एक वचन में बात करना, किसी को कोई रिस्पेक्ट नहीं है। आज 70 करोड़ रुपए का जो परसों टेंडर हो गया, उससे कितने हेक्टर को, कितने एकड़ को पानी जाएगा, उससे कितने किसानों को फ़ायदा होगा, उसका कोई उसको लेना देना नहीं है। उसके घर के बाजू में अच्छा गार्डन होना, वहाँ पर पानी ठहरना, उसको फिरने को, आने जाने को अच्छा रहना, उसमें मछली रहना, वो मछली निकाल के खाना, इतना एक ही है, इसमें दूसरा कुछ नहीं है। वो 70 करोड़ अगर एक गांव को 1-1 करोड़ रुपए रखे तो 70 गांव का विकास होता था, लेकिन वो पूछने का हमारे पास अभी तक नॉलेज नहीं आया। तो इसीलिए मैं आपको हाथ जोड़ के विनती करता हूँ। मैं रविंद्र स्वामी का यहाँ पर तरफदारी नहीं कर रहा। हमारे को वो आदमी को हटाना है तो रवि स्वामी के साथ जुड़ना है। तो उसीलिए मैं आप सभी को तहे दिल से आपको हाथ जोड़ के विनती करता हूं कि हम सब रविंद्र स्वामी के साथ जुड़ जाएंगे। धन्यवाद। ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಕನ್ನಡ ಕೋಗಿಲೆಯ ಖಾಸಿಂ ಅಲಿ ಹಾಗೂ ಕನ್ನಡ ಕೋಗಿಲೆಯ ನಮ್ಮ ಪ್ರೀತಿಯ ಸಾಗರ್ ಆ್ಯಂಡ್ ನಮ್ಮ ಅನಿತಾ ಮೇಡಮ್, ಸ್ವಾತಿ ಹಾಗೂ ನಮ್ಮ ಪ್ರೀತಿಯ
ಸರಿತಾ ಅವರು. ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಬ್ಯಾಂಡ್ ಟೀಮು ಇತ್ತು. ಆ್ಯಕ್ಚುಲಿ ಆ ಕಡೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಬಟ್ ಇವತ್ತು ನಾವು ಔರಾದಿಗೆ ಬಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ವಿ, ಏಕತಾ ಉತ್ಸವ. ಈ ಒಂದು ಉತ್ಸವ ನಿಜವಾಗ್ಲೂ ನಾವು ಮಾಡಿರ್ತಕ್ಕಂಥ ಎಷ್ಟೋ ಫಂಕ್ಷನ್ಸ್ಗಳಲ್ಲಿ ಒಂದು ಮೆಮೊರೇಬಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮ ಲೈಫಲ್ಲಿ ಈ ಒಂದು ಭಾಗಕ್ಕೆ ನಾವು ಬಂದಿದ್ವಿ ಅನ್ನೋದನ್ನು ನಾವು ನೆನೆಸ್ಕೊಂಡ್ರೆ ಈ ಒಂದು ಏಕತಾ ಉತ್ಸವವನ್ನು ಯಾವಾಗಲೂ ನೆನೆಸ್ಕೊಂಡೇ ಲೈಫಲ್ಲಿ ಇರ್ತೀವಿ. ಸೊ ಆ ಥರದೊಂದು ಉತ್ಸವ ಇವತ್ತು ನಡೀತು. ಈ ಒಂದು ಉತ್ಸವದಲ್ಲಿ ನನ್ನ ಒಂದು ನೇತೃತ್ವದಲ್ಲಿ ನಮ್ಮ ಕಲಾ ತಂಡವು ಇವತ್ತು ಇಲ್ಲಿ ಬಂದಿತ್ತು. ಸೊ ಆ ಕಲಾ ತಂಡ ಸಕ್ಸಸ್ಫುಲ್ ಇವೆಂಟ್ಗೆ ಕಾರಣೀಕರ್ತರಾಗಿದ್ದಾರೆ ಎಲ್ಲರೂ. ಸೊ ನನ್ನ ಕಡೆಯಿಂದ ಇವ್ರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವರೆಲ್ಲರ ಕಡೆಯಿಂದನೂ ನಮ್ಮ ರವೀಂದ್ರ ಸ್ವಾಮಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಅವರ ಒಂದು ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅದ್ಭುತವಾಗಿ ಬಂದಿರತಕ್ಕಂತಹ ಎಷ್ಟೋ ಸಾವಿರಾರು ಜನ, ನನಗೆ ಅಂದಾಜೇ ಇರಲಿಲ್ಲ, ಅಬೋವ್ ಒಂದು 10,000 ಇರ್ಬೋದು, ಅಷ್ಟು ಜನ ಬಂದಿದ್ದರು. ಆ ಬಂದಿರತಕ್ಕಂಥ ಎಲ್ಲ ಜನರು ತುಂಬಾ ಎಂಜಾಯ್ ಮಾಡಿದ್ರು. ನಮ್ಮ ಸಾಗರ್ ಹಾಡಿಗಂತೂ ಫುಲ್ ಎಲ್ಲರೂ ಕುಣಿದು ಕುಪ್ಪಳಿಸ್ಬಿಟ್ರು. ಆ್ಯಂಡ್ ನಮ್ಮ ಮೇಡಮ್ಸು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ರು. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಆ್ಯಂಕರ್ ಮೇಡಮ್ ಅವರು ಏನಾದರೂ ಮಾತಾಡಿ. ಥ್ಯಾಂಕ್ ಯು. ಈ ಒಂದು ಅಪರ್ಚುನಿಟಿನ ಕೊಟ್ಟದಂಥ ನಮ್ಮ ರವಿ ಸ್ವಾಮಿ ಹಾಗೆ ನಮ್ಮ ಕಾಸಿಂ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಎಲ್ಲ ಕಲಾವಿದರನ್ನ ಕರೆಸಿ ಅವಕಾಶ ಕೊಟ್ಟಿದ್ದು, ಅಪರ್ಚುನಿಟಿ ಕೊಟ್ಟಿದ್ದು ಅವರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಬ್ಯೂಟಿಫುಲ್ ಉತ್ಸವ ಅಂತಲೇ ಹೇಳ್ಬೋದು. ನಮ್ಮನ್ನು ಕಾಲ್ ಮಾಡಿಲಿಕ್ಕೆ ಕರೆ ತಂದವರು ಪ್ರವೀಣ್ ಸರ್, ಅವರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಥ್ಯಾಂಕ್ ಯು ಪ್ರವೀಣ್ ಸರ್. 2008ರಿಂದ ನಿರಂತರ ಹೋರಾಟದ ಫಲವಾಗಿ 2020ರಲ್ಲಿ ಆರಂಭವಾದ ಬೀದರ್ ವಿಮಾನ ನಿಲ್ದಾಣವು ಸಾಕಷ್ಟು ಏಳು ಬೀಳುಗಳ ಮಧ್ಯೆಯೂ ಇಂದಿಗೂ ಕೂಡ 3 ವರ್ಷಗಳಷ್ಟು ಪೂರೈಸಿದ್ದು, ಈ ವಿಮಾನ ನಿಲ್ದಾಣದ ನಿರ್ವಹಣೆ ಜವಾಬ್ದಾರಿ ಹೊಂದಿದ GMR ಸಂಸ್ಥೆಯು ಉತ್ತಮ ನಿರ್ವಹಣೆ ಮಾಡುತ್ತಿದೆ ಎಂದು ಕೇಂದ್ರ ನೂತನ ನವೀಕರಿಸಬಹುದಾದ ಇಂಧನಗಳ ಮೂಲ ಹಾಗೂ ರಾಸಾಯನಿಕ ರಸಗೊಬ್ಬರ ರಾಜ್ಯ ಖಾತೆ ಸಹ ಸಚಿವರಾದ ಭಗವಂತ್ ಖೂಬಾ ಹೇಳಿದರು. ಅವರು ಬೀದರ್ ವಿಮಾನ ನಿಲ್ದಾಣ ಆವರಣದಲ್ಲಿ ಬೀದರ್ ವಿಮಾನ ನಿಲ್ದಾಣದ 3ನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ GMR ಸಂಸ್ಥೆಯಿಂದ ಆಯೋಜಿಸಿದ ಸಸಿ ನೆಡುವ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಖೂಬಾ ಅವರು ಮಾತನಾಡಿದರು. ಕೋವಿಡ್ ಕಾರಣದಿಂದ ಮಧ್ಯದಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಂಡಿತು. ಕೋವಿಡ್ ನಂತರ ಮತ್ತೆ ವಿಮಾನ ಹಾರಾಟ ಆರಂಭವಾಗಿ ಸ್ಟಾರ್ ಏರ್ಲೈನ್ಸ್ ಸಂಸ್ಥೆ ನಿರಂತರ ಹಾಗೂ ಸರಿಯಾದ ಸಮಯಕ್ಕೆ ವಿಮಾನ ಹಾರಾಟ ನಡೆಸುತ್ತಿಲ್ಲ ಎಂದು ಸ್ಥಳೀಯರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟಾರ್ ಏರ್ಲೈನ್ಸ್ ಸಂಸ್ಥೆಯೊಂದಿಗೆ ಚರ್ಚಿಸಿದ್ದು, ಇದು ದಿನನಿತ್ಯ ವಿಮಾನ ಹಾರಾಟ, ಸಮಯ ಬದಲಾವಣೆ ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದೆ ಎಂದು ಖೂಬಾ ಅವರು ಹೇಳಿದರು. ಈಗಾಗಲೇ ಇಂಡಿಗೋ ಸಂಸ್ಥೆಯೊಂದಿಗೂ ಸಹ ಚರ್ಚಿಸಿದ್ದು, ಅದು ಕೂಡ ಮುಂದಿನ ದಿನಗಳಲ್ಲಿ ಬೀದರ್ನಿಂದ ವಿವಿಧ ನಗರಗಳಿಗೆ ವಿಮಾನ ಹಾರಾಟ ನಡೆಸುವ ಭರವಸೆ ಕೂಡ ನೀಡಿದೆ. ತನ್ನ ಸರ್ವೆ ಕಾರ್ಯವನ್ನು ಇಂಡಿಗೋ ಸಂಸ್ಥೆ ಆರಂಭಗೊಳಿಸಿದೆ ಎಂದು ಅವರು ಹೇಳಿದ ಅವರು, 2 ಸಂಸ್ಥೆಗಳು ನೀಡಿದ ಭರವಸೆ ಫಲಶ್ರುತಿಗೊಂಡಲ್ಲಿ ಏಪ್ರಿಲ್ನಲ್ಲಿ ನಿರಂತರವಾಗಿ ಬೀದರ್ನಿಂದ ವಿವಿಧ ನಗರಗಳಿಗೆ ವಿಮಾನ ಹಾರಾಟವಾಗಲಿದೆ ಎಂದು ಅವರು ಭರವಸೆ ನೀಡಿದರು. ಸ್ಟಾರ್ ಏರ್ಲೈನ್ಸ್ನ ಕಾರ್ಯನಿರ್ವಹಣೆ ಮುಖ್ಯಸ್ಥ ಬೋಪಣ್ಣ ಅವರು ಮಾತನಾಡಿ, ಬೀದರ್ನಿಂದ ನಿರಂತರ ವಿಮಾನ ಹಾರಾಟಕ್ಕೆ ಈಗಾಗಲೇ ನೆಟ್ವರ್ಕ್ ತಂಡದೊಂದಿಗೆ ಚರ್ಚೆ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ದಿನನಿತ್ಯ ಹೆಚ್ಚಿನ ಬೀದರ್ ವಿಮಾನ ನಿಲ್ದಾಣದಿಂದ ಹೆಚ್ಚು ವಿಮಾನ ಹಾರಾಟಗೊಳಿಸಲಾಗುವುದು ಎಂದು ಭರವಸೆ ನೀಡಿದ ಅವರು, ಬೀದರ್ನಿಂದ ಹೊಸ ಏರ್ಲೈನ್ಸ್ 170 ವಿಮಾನ ಹಾರಾಟ ಮಾಡಲು ನಿರ್ಧರಿಸಿದ್ದು, ಇದು ಒಟ್ಟು 76 ಆಸನಗಳ ವ್ಯವಸ್ಥೆ ಹೊಂದಿದ್ದು, ಇದರಲ್ಲಿ 12 ಬಿಸಿನೆಸ್ ಕ್ಲಾಸ್ ಆಸನಗಳು ಹೊಂದಿರಲಿವೆ ಹಾಗೂ ಗಂಟೆಗೆ 850 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಎಂದು ಅವರು ತಿಳಿಸಿದರು. ಗುರುಪಾದಪ್ಪ ನಾಗಮರಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ಅಲಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಿಲ್ಪಾ ಎಂ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ರತಿಕಾಂತ್ ಸ್ವಾಮಿ, GMR ಸಂಸ್ಥೆಯ ಬೀದರ್ ವಿಮಾನ ನಿಲ್ದಾಣದ ಪ್ರಭಾರ ನಿರ್ದೇಶಕರಾದ ಅಮಿತ್ ಮಿಶ್ರಾ, ಪ್ರಥಮ ದರ್ಜೆ ಗುತ್ತಿಗೆದಾರರ ಗುರುನಾಥ್ ಕೊಳ್ಳೂರ್, ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಬಲ್ಬೀರ್ ಸಿಂಗ್, ಶಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಅಬ್ದುಲ್ ಖದೀರ್, ಅಬ್ದುಲ್ ಮನ್ನಾನ್ ಸೇಠ್ ಸೇರಿದಂತೆ ಇತರೆ ಸರ್ಕಾರಿ ಅಧಿಕಾರಿಗಳು ಹಾಗೂ ವಿಮಾನ ನಿಲ್ದಾಣ ನಿರ್ವಹಣಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬರುವಂಥ ಮಾರ್ಚ್ನಿಂದ ಸ್ಟಾರ್ ಏರ್ದವರು ಭರವಸೆಯನ್ನು ಕೊಟ್ಟಿದ್ದಾರೆ. ವಾರ ಪೂರ್ತಿ ಒಂದು ಡೆಡಿಕೇಟೆಡ್ ಫ್ಲೈಟನ್ನು ಕೊಟ್ಟು ಪ್ರಾರಂಭಿಸ್ತೀವಿ ಅಂತ, ಮತ್ತು ಸಾಧ್ಯವಾಯಿತು ಅಂದರೆ ಸಮಯ ಕೂಡ ಬದಲಾವಣೆ ಮಾಡ್ತೀವಿ ಅನುಕೂಲವಾಗುವ ರೀತಿಯಲ್ಲಿ ಅಂತ. ಇದರ ಮಧ್ಯದಲ್ಲಿ ಕಳೆದ ತಿಂಗಳು ನಾನು ಇಂಡಿಗೋದವರಿಗೆ ಕೂಡ ಕರೆಸಿ ಹೇಳಿದ್ದೀನಿ. ಅವರು ಕೂಡ ಈಗಾಗಲೇ ಸರ್ವೆಯನ್ನು ಪ್ರಾರಂಭವನ್ನೇ ಮಾಡಿದ್ದಾರೆ. ಬರೀ ಬೀದರ್ ಬೆಂಗಳೂರಲ್ಲ, ಬೇರೆ ಬೀದರ್ನಿಂದ ಮತ್ತೆ ಯಾವುದಾದ್ರೂ ಒಂದು ಸಿಟಿಗೆ ಇಲ್ಲಿಂದ ಪ್ಯಾಸೆಂಜರ್ ಹೋಗುವಂಥದ್ದನ್ನು ಅವರು ಕೂಡ ಒಂದು ಸರ್ವೆ ಪ್ರಾರಂಭಿಸಿದ್ದಾರೆ.
ಹೀಗಾಗಿ ಎಲ್ಲದರ ಮಧ್ಯದಲ್ಲಿಯೂ ಕೂಡ ತಾಳ್ಮೆಯಿಂದನೇ ಆಶಾಭಾವನೆಯಿಂದನೇ ಕಾಯ್ತಾ ಇದ್ದೀವಿ. ಈ ಏಪ್ರಿಲ್ ತಿಂಗಳಿನಿಂದ ದಿನನಿತ್ಯದಲ್ಲಿ ಹಾರಾಟ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಕೂಡ, ನಾವು ಕೂಡ ವಿಶ್ವಾಸವನ್ನು ಹೊಂದಿದ್ದೀವಿ. ಹೀಗೆ GMRನವರು ಒಳ್ಳೆ ರೀತಿಯಲ್ಲಿ ಈ ಒಂದು ಏರ್ಪೋರ್ಟ್ ಸ್ಟೇಷನನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನಾಗಿ ಮಾಡ್ತಾ ಇದ್ದಾರೆ ಮತ್ತು ಅವರ ಕಡೆಯಿಂದ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮತ್ತು ಯಾವುದೇ ಕಿರಿಕಿರಿ ಇಲ್ಲದ ಥರವನ್ನು ನೋಡಿಕೊಂಡಿದ್ದಾರೆ. ಹೀಗಾಗಿ ಈ ಒಂದು 3 ವರ್ಷದ ಪೂರ್ಣಗೊಂಡಿದ್ದ ಪರಿಣಾಮವಾಗಿ ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಶುಭ ಕೋರಿ ನನ್ನ ಮಾತಿಗೆ ವಿರಾಮ. ಆಸ್ ವೆರಿ ವೆಲ್ ಸೆಡ್ ಬೈ ಬೋಪಣ್ಣ, ಬರೀ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲ, ಬರೀ ಇಲ್ಲಿಂದ ಅಲ್ಲಿ ಬೆಂಗಳೂರಿಗೆ ಹೋಗೋದಲ್ಲ, ಬೆಂಗಳೂರಿಂದ ಬೀದರ್ಗೆ ಬರೋದಲ್ಲ, ಜೊತೆಗೆ ದಿಸ್ ಈಸ್ ಎ ಪಾರ್ಟ್ ಆಫ್ ಎನ್ ಎಕಾನಮಿಕ್ ಗ್ರೋತ್. ಬಿಕಾಸ್ ಇಫ್ ದೇರ್ ಇಸ್ ಅನ್ ಏರ್ಲೈನ್, ದೇರ್ ಇಸ್ ಎ ಕನೆಕ್ಟಿವಿಟಿ ಅನ್ನೋದಿದ್ದರೆ, ದೇರ್ ಆರ್ 5.5 ಕಿಲೋಮೀಟರ್ಸ್ ಈ ಥರ ದೊಡ್ಡದೊಂದು ಕಿಲಾ ಇದೆ, 14th century ಗುರುದ್ವಾರ ಇದೆ, ನರ್ಸಿಂಗ್ ಝರ್ನಾ ಇದೆ, ಟೂರಿಸ್ಟ್ ಪ್ಲೇಸಸ್ ವಿಲ್ ಆಲ್ಸೋ ಇಂಪ್ರೂವ್, ಎಕಾನಮಿಕ್ ಗ್ರೋತ್ ವಿಲ್ ಹ್ಯಾಪನ್. ಆ್ಯಸ್ ಅರ್ಲಿಯರ್ ನಾವು ಈಗಾಗಲೇ ನಮ್ಮ ಸನ್ಮಾನ್ಯ ಸಚಿವರು ಕೂಡ ಮಾತನಾಡಿದ್ದಾರೆ. ಈಸ್ ವೆರಿ ವೆಲ್ ಸೆಡ್ ದ್ಯಾಟ್, ಆ್ಯಂಡ್ ಈಸ್ ಆಲ್ರೆಡಿ sent 2-3 letters to the Indigo and other many airlines also, private players also. If the more airlines comes and the timing changes, that will be helpful. ಸುಮಾರಿಗೆ ಒಂದೇ ಡೆಸ್ಟಿನೇಷನ್ ಇದೆ, ಬೀದರ್ ಬ್ಯಾಂಗ್ಳೂರು. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಸಾಯಂಕಾಲ ಬಂದರೆ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಕ್ಕಂಥ ಕೆಲಸನೂ ಆಗ್ತದೆ. ಜೊತೆಗೆ ನಾನು GMRಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಹಾಗೆ ಸನ್ಮಾನ್ಯ ಸಚಿವರು ಭಗವಂತ್ ಖೋಬಾಜಿ ಅವರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಅಲಾಂಗ್ ವಿತ್ ದಿಸ್ ಡೆಸ್ಟಿನೇಷನ್ ಆಫ್ ಬ್ಯಾಂಗ್ಳೂರ್ ಇನ್ನೊಂದೆರಡು ಹೋಲಿ ಪ್ಲೇಸಸ್ ಆಗಲಿ, ಶಿರ್ಡಿ ಆಗಲಿ, ಈ ಥರ ತಿರುಪತಿ ಆಗಲಿ, ಒಂದು ಕನೆಕ್ಟಿವಿಟಿ ಮಾಡಿಬಿಟ್ಟು, ಅದ್ರ ಜೊತೆಗೆ ಒಂದು ಕನೆಕ್ಟಿವಿಟಿ ಮಾಡಿಬಿಟ್ಟು ಬ್ಯಾಂಗ್ಳೂರ್ಗೆ ಮಾಡಿ. ಈ ಥರ ಮಾಡಿದ್ರೆ 2 and 4 ಟ್ರಾಫಿಕ್ಕು ಜಾಸ್ತಿ ಆಗ್ತದೆ, ಜನಕ್ಕೆ ಫೆಸಿಲಿಟಿನೂ ಜಾಸ್ತಿ ಆಗ್ತದೆ, ಡೆವಲಪ್ಮೆಂಟು ಆಗ್ತದೆ. ಆ್ಯಂಡ್ GMR is also doing a very good as far as nature is concerned. We have done some plantations today, but planting 2 trees is not important. GMR is a very big group. I think with the help of our CEO Madam Shilpa Madam jotege, she is also very actively in all such good social works. You should take her help, and I think you should start putting, because the company is a very huge company, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇವ್ರಿಗೊಂದು ಟ್ಯಾಕ್ಸ್ ರಿಬೇಟ್ ಇರ್ತದೆ. ಆ ರಿಬೇಟಲ್ಲಿ ಇಷ್ಟು ದೊಡ್ಡ ಕಂಪನಿ ಇದೆ, ಒಂದು ಅಟ್ಲೀಸ್ಟ್ ಒಂದು 100 ಕೋಟಿನೋ 50 ಕೋಟಿನೋ ತಂದು ಅವ್ರ ಕಂಪನಿ ಕಡೆಯಿಂದ ಇಲ್ಲಿ ಬೀದರ್ದು ಈ ಥರ ಗ್ರೋತ್ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಕೂಡ ಮಾಡಬೇಕು ಅಂತ ನಂದು ಅವ್ರಿಗೂ ಕೂಡ ಒಂದು ಕಡೆ ಕೋರಿಕೆ. ಸೊ ಮೈ ರೆಸ್ಪೆಕ್ಟ್ಸ್ ಆ್ಯಂಡ್ ಗುಡ್ ವಿಶಸ್. ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಆಗ್ತಾಯಿದೆ, ಬೀದರ್ ಡೆವಲಪ್ಮೆಂಟ್ ಆಗ್ತಾಯಿದೆ, ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗಲಿ. ಬೆಳಗ್ಗೆ ಸಾಯಂಕಾಲ ಫ್ಲೈಟ್ ಟೈಮಿಂಗ್ಸು ಕೂಡ ಚೇಂಜ್ ಆಗಲಿ, ಇನ್ನೊಂದು 2-3 ಪ್ರೈವೇಟ್ ಪ್ಲೇಯರ್ಸು ಬಂದು ಇಲ್ಲಿದ್ದು ನಮ್ಮಿರ್ತಕ್ಕಂಥ ಟೂರಿಸಂ ಡೆಸ್ಟಿನೇಷನ್ಸ್ ಎಲ್ಲ ನೋಡಿ ಜನಕ್ಕಿನ್ನ ಅನುಕೂಲ ಆಗಲಿ ಅಂತ ಹೇಳ್ತಾ, providing the essential connectivity for which government has been taking all the efforts to make sure that more and more regional airports come up. And in this effort, one such airport is Bidar Airport. It is good airport, it is running. Now we are also having a Star Airlines. We are trying to introduce more airlines also, so that more and more facilities can be provided to passengers. I assure whatever help in this direction is required from GMR side, we will be doing whatever is needful on our part to make sure this airport flourishes, and it also be cause lot of convenience to citizens or residents of Bidar. Thank you very much. Thank you. ಔರಾದ್ ಪಟ್ಟಣದಲ್ಲಿ ಬೃಹತ್ ಜಂಗಮರ ವಿರಾಟ್ ಸಮಾವೇಶ ಜಂಗಮ ಸಮಾಜದ ಸದ್ಗುರು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಈ ವಿರಾಟ್ ಸಮಾವೇಶದಲ್ಲಿ ಕಮಲ್ನಗರ್ ಹಾಗೂ ಔರಾದ್ ತಾಲೂಕಿನ ಸುಮಾರು 8,000ಕ್ಕೂ ಹೆಚ್ಚು ಜಂಗಮ ಬಾಂಧವರು ಕುಟುಂಬ ಸಮೇತವಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಡೋಳ ಅವರು ಮಾತನಾಡಿ, ಜಂಗಮರು ಎಂದರೆ ವಜ್ರದಂತೆ. ಅವರು ಯಾರಿಗೂ ಹೆದರುವವರಲ್ಲ, ಯಾರಿಂದಲೂ ಅಪೇಕ್ಷೆ ಕೂಡ ಮಾಡುವವರಲ್ಲ. ಜನನದಿಂದ ಮರಣದವರೆಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವ ಮಹಾನ್ ತ್ಯಾಗಿಗಳು ನಮ್ಮ ಜಂಗಮರು. ಹುಟ್ಟುವಾಗಲೂ ಉಪವಾಸ ಉಳಿದು ದೀಕ್ಷೆ ಸಂಸ್ಕಾರ ನೀಡುತ್ತಾರೆ. ಬೇಗ ಸಾಯದಿದ್ದರೂ ಬಾಯಲ್ಲಿ ತೀರ್ಥ ಹಾಕಿ ಮುಕ್ತಿ ಕರುಣಿಸ್ತಾರೆ. ಸತ್ತ ನಂತರವೂ ಹಣೆಗೆ ವಿಭೂತಿ ಧರಿಸಿ ಅಂತಿಮ ಸಂಸ್ಕಾರ ಮಾಡಿ ಸ್ವತಃ ತಾವೇ ಉಪವಾಸವನ್ನು ಉಳಿದು ಸಮಾಜದ ಹಿತವನ್ನು ಬಯಸುವ ಏಕೈಕ ಸಮಾಜ ಅಂದರೆ ಅದು ಜಂಗಮ ಸಮಾಜ ಎಂದು ಪೂಜ್ಯರು ಮಾರ್ಮಿಕವಾಗಿ ಸಮಾಜದ ಬಗ್ಗೆ ಹೇಳಿದರು.
ಜಂಗಮ ಸಮಾಜದವರು ಎಲ್ಲಿವರೆಗೆ ಗಟ್ಟಿಯಾಗುವುದಿಲ್ಲವೋ ಅಲ್ಲಿವರೆಗೆ ನಿಮ್ಮನ್ನು ಆಳುವವರು ಇರ್ತಾರೆ. ಹಣದ ಆಮಿಷ ತೋರಿಸಿ ಸಮಾಜ ಒಡೆಯುವವರು ಕೂಡ ಇಲ್ಲಿದ್ದಾರೆ. ಆದ್ದರಿಂದ ಹುಟ್ಟಿನಿಂದ ಸಾಯೋವರೆಗೆ ಜಂಗಮರು ಗಟ್ಟಿಯಾಗಿ ಬದುಕಬೇಕು. ಒಬ್ಬ ಸ್ವಾಮಿ ಅಂದರೆ ಆತನಿಗೆ ಪವಿತ್ರ ಸ್ಥಾನವಿದೆ. ಬಹಳ ಪವಿತ್ರತೆಯಿಂದ ಆತ ಕೂಡ ಬದುಕಬೇಕು. ಏಕೆಂದರೆ ಎಲ್ಲ ಸಮಾಜದವರನ್ನ ಅಂಗಳವರೆಗೆ ಕರೆಯುತ್ತಾರೆ, ಕೆಲವರನ್ನ ಪಡಸಾಲೆವರೆಗೂ ಕರೀತಾರೆ. ಆದರೆ ಜಂಗಮ ಸಮಾಜದ ಸದಸ್ಯರನ್ನು ದೇವರ ಮನೆಯವರೆಗೆ ಕರೆಸಿ ತೀರ್ಥ ತೆಗೆದುಕೊಳ್ತಾರೆ. ಹುಟ್ಟುಹಬ್ಬ, ಸೀಮಂತ, ಮದುವೆ, ತೊಟ್ಟಿಲು, ಲಿಂಗ ಕಟ್ಟಲು ಸ್ವಾಮಿಗಳೇ ಬೇಕು. ಅಷ್ಟೊಂದು ಪವಿತ್ರ ಸ್ಥಾನಮಾನ ಮತ್ತು ವಿಶ್ವಾಸ ಸ್ವಾಮಿ ಕುಲದವರಿಗಿದೆ. ಹಾಗಾಗಿಯೇ ನಿಜಾಮನ ಕಾಲದಲ್ಲಿ ಬೇಡುವ ಜಂಗಮರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಕೂಡ ಸಿಕ್ಕಿತು. ಆದರೆ ಕೆಲವರು ಕುತಂತ್ರದಿಂದ ಬೇಡ ಜಂಗಮರು ಬೆಳೆಯುತ್ತಾರೆ ಎಂದು ನಮ್ಮ ಸಮಾಜದ ವ್ಯವಸ್ಥೆಯನ್ನು ಹಾಳುಗೆಡಿಸಿದರು. ಹಾಗಾಗಿ ಈಗ ನಮ್ಮ ಹಕ್ಕು ನಾವು ಪಡೆದುಕೊಳ್ಳುವ ಸಮಯ ಬಂದಿದೆ. ಅಯ್ಯ ಹೂಳಿದ ಗುಂಜಿ ಅಯ್ಯನೇ ಕಿತ್ತಬೇಕು ಎನ್ನುವಷ್ಟು ಗಟ್ಟಿತನ ನಮ್ಮಲ್ಲಿ ಬರಬೇಕಾಗಿದೆ. ರವೀಂದ್ರ ಸ್ವಾಮಿಯವರು ಒಂದಿಷ್ಟು ರಾಜಕೀಯದಲ್ಲಿ ಮುಂದೆ ಬರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಡಿದರೆ ಗಟ್ಟಿಯಾಗಿ ನಿಂತು ಒಂದು ಸೈಡ್ ಮಾಡಿ ಅರ್ಧಮರ್ಧ ಮಾಡಬೇಡಿ ಎಂದು ಪರೋಕ್ಷವಾಗಿ ರವೀಂದ್ರ ಸ್ವಾಮಿಯವರಿಗೆ ಈ ಬಾರಿ ಚುನಾವಣೆಯಲ್ಲಿ ಸಹಕರಿಸಬೇಕೆಂದು ಆಶೀರ್ವಾದ ಮಾಡಿದರು. ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಇದೇ ಸಂದರ್ಭದಲ್ಲಿ ಮಾತನಾಡಿ, ಸುಮಾರು 15 ವರ್ಷಗಳಿಂದ ಪ್ರಭು ಚವ್ಹಾಣ್ ಅವರು ಮಾಡಿರುವ ಅನ್ಯಾಯಕ್ಕೆ ಕೊನೆಗೊಳಿಸುವ ಸಮಯ ಈಗ ಬಂದಿದೆ. ಇಂದು ಜಂಗಮ ಸಮಾಜದವರು ನಮ್ಮ ಜೋಳಿಗೆಯಲ್ಲಿ ಎಷ್ಟು ತಾಕತ್ತಿದೆ ಎಂದು ತೋರಿಸಬೇಕಾಗಿದೆ. ಈ ಬಾರಿ ಚವ್ಹಾಣ್ ಅವರ ಹಾಗೂ ಸ್ವಾಭಿಮಾನಿ ಕ್ಷೇತ್ರದ ಜನರ ನಡುವಿನ ಚುನಾವಣೆಯಾಗಿದೆ. ಆದ್ದರಿಂದ ಈ ಹಿಂದೆ ಅಬ್ಕಿ ಬಾರ್ ಮೋದಿ ಸರ್ಕಾರ ಎಂದು ಘೋಷಣೆ ಮಾಡಿದಂತೆ ಸೇಮ್ ಅದೇ ರೀತಿಯಾಗಿ ಅಬ್ಕಿ ಬಾರ್ ಸ್ವಾಭಿಮಾನಿ ಸರ್ಕಾರ ಎಂದು ಗುರಿ ಇಟ್ಟುಕೊಂಡು ತುಂಬ ವಿಚಾರಶಕ್ತಿಯಿಂದ ಮತ ಹಾಕಬೇಕಾಗಿದೆ ಎಂದು ರವೀಂದ್ರ ಸ್ವಾಮಿಯವರು ತಿಳಿಸಿದರು. ನನ್ನ ಜಾತಿ ಪ್ರಮಾಣ ಪತ್ರ ಸೇಫ್ ಆಗಿದೆ, ಅದಕ್ಕೆ ಯಾವುದೇ ಧಕ್ಕೆ ಇಲ್ಲ. ಚುನಾವಣೆಗೆ ಸ್ಪರ್ಧಿಸುವುದು ಬಹುತೇಕವಾಗಿ ಖಚಿತವಾಗಿದೆ. ಔರಾದ್ ಕ್ಷೇತ್ರದ ಜನತೆಗೆ ಅಭಯ ಹಸ್ತ ಕೂಡ ನೀಡಿದರು. ಇದೇ ವೇಳೆ ಹಲ್ಬರ್ಗಾದ ಪೂಜ್ಯ ಶ್ರೀ ಹಾವಗಿಲಿಂಗ ಶಿವಾಚಾರ್ಯರು, ಪೂಜ್ಯ ಶಂಕರಲಿಂಗ ಶಿವಾಚಾರ್ಯರು ಹಣೆಗಾಂವ್, ಬಸವಲಿಂಗ ಶಿವಾಚಾರ್ಯರು ಕೌಳಾಸ್ ಶ್ರೀಗಳು ಕೂಡ ಮಾತನಾಡಿದರು. ವೇದಿಕೆ ಮೇಲೆ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಹೆಡ್ಗಾಪುರ್, ಪೂಜ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಡೊಣಗಾಂವ್, ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಮುಧೋಳ್, ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರು ಗುಡ್ಪಳ್ಳಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಕಾಂತ್ ಸ್ವಾಮಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಶಿವಕಾಂತ್ ಮಠಪತಿ, ಅಮರ್ ಸ್ವಾಮಿ ಸ್ಥಾವರಮಠ್, ಸಿದ್ದರಾಮಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ, ಕಾರ್ತಿಕ್ ಸ್ವಾಮಿ ಮಠಪತಿ ಸೇರಿದಂತೆ ಕಮಲ್ನಗರ್ ಹಾಗೂ ಔರಾದ್ ತಾಲೂಕಿನ ಪ್ರಮುಖ ಜಂಗಮ ಬಾಂಧವರು ಹಾಗೂ ಸಾವಿರಾರು ಜಂಗಮ ಸಮಾಜದ ಬಂಧುಗಳು ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಅಮರೇಶ್ವರ ದೇವಸ್ಥಾನದಿಂದ ಕಲ್ಯಾಣ ಮಂಟಪದವರೆಗೆ ಬೃಹತ್ ಆಕರ್ಷಕ ಮೆರವಣಿಗೆ ಕೂಡ ಜರುಗಿತು. ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಸೇವೆ ಪ್ರಾರ್ಥನೆ. ಈಗಾಗಲೇ ಸಾಕಷ್ಟು ಗ್ರೂಪ್ಗಳಲ್ಲಿ ಆ ಲಿಂಕ್ ಅನ್ನು ಕಳಿಸಿದ್ವಿ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು. ನಮ್ಮ ಆರಕ್ಷಕರು ಕೂಡ ಈ ಒಂದು ಮೆರವಣಿಗೆ ಹಾಗೂ ಈ ಒಂದು ಕಾರ್ಯಕ್ರಮ ಬಹಳ ಸುಸಜ್ಜಿತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೊಂದಿಗೆ ಅವರಿಗೆ ಧನ್ಯವಾದ ಹೇಳಬೇಕು. ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು. ಯಾಕಂದ್ರೆ ಎಲ್ಲ ಶ್ರೀಗಳು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮುಖಾಂತರ ವ್ಯಕ್ತಿತ್ವವಾಗಿ ಚಾಲನೆ ಕೊಡುತ್ತಾರೆ. ಪ್ರದರ್ಶನ ಮಾಡ್ತಿದ್ದೇನೆ. ನಾವು ನಿಮ್ಮ ಜಂಗಮ ತಂಡ ನಿಮ್ಮೆಲ್ಲರ ಪ್ರೀತಿಯ ವಿನಯ ಸಾಧು. ದಯವಿಟ್ಟು ಹೊರಗಡೆ ಕೂಡ ಸಾಕಷ್ಟು ಜನ ನಿಂತಿದ್ದೀರಿ ಅಂತ ಕೇಳ್ಪಟ್ವಿ. ಹೊರಗಡೆ ನಿಮ್ಮೆಲ್ಲರಿಗೂ ಸ್ವಯಂ ಸೇವಕರಾಗಿ ನಮಗೆ ಇಲ್ಲಿ ಆಹ್ವಾನ ಕೊಟ್ಟರು. ಅದೇ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ತುಂಬುವುದಕ್ಕೆ ಅವರೇ ನಿಮಗೆ ಸಹಕಾರ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಜಂಗಮ ಸಮಾಜ ಬಾಂಧವರಿಂದ ಹಣೆಗಾಂವ್ ಶ್ರೀಗಳು ಈ ಬೇಸಿಗೆ ಶಿಬಿರದಲ್ಲಿ 1 ತಿಂಗಳ ವೈದಿಕ ಶಿಕ್ಷಣ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಗ್ರಾಮದಲ್ಲಿ ಬರುವಂತಹ ಔರಾದ್ ತಾಲೂಕ ಭಾಷೆದವರ ಮಾತು ಅವುಗಳ ಮಾತಲ್ಲ, ಎಡ ಭೂಟಲ್ಲ. ಇದು ವಿಶೇಷವಾಗಿ ಎಲ್ಲ ನಡೆಯುತ್ತೆ. ಯಾಕೆ ಹೇಳಬೇಕಾಗತ್ತಂತಂದ್ರೆ ಗಡಬಡಿ ಎಲ್ಲರಿಗೂ ಅದ, ಹೋಗದ ಎಲ್ಲರಿಗೂ
ಆದರೆ ನಿಮ್ಮ ಸಲುವಾಗಿ ಒಬ್ಬ ವ್ಯಕ್ತಿ ಒಂದು ಕೋರ್ಟ್ನಲ್ಲಿ ಒಂದು ತಾಸು ಆರ್ಗ್ಯುಮೆಂಟ್ಸ್ ಮಾಡಿದ್ರೆ 2.5 ಲಕ್ಷ ಪಡಿತಕ್ಕಂಥ ಬಿಡಿ ಹಿರೇಮಠ 242 ದಿವಸಗಳಿಂದ ಕೋರ್ಟ್ ಕೆಲಸ ಬಿಟ್ಟು ನಿಮ್ಮ ಸಲುವಾಗಿ ಆ ಮನುಷ್ಯ ಕುಳಿತಿದ್ರೆ ನೀವು 2 ಗಂಟೆ ಕೂಡ್ಲಿಕ್ಕಾಗಲ್ಲ ಅಂತಂದ್ರೆ ಇದು ಮಾತಿಗೆ ಬರ್ತಂದ್ರೆ ಅವರ ತಾಲೂಕ ಮಾತಿಗೆ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ, ಆತ್ಮಾವಲೋಕನೆ ಅದೇ. ಆತ್ಮಾವಲೋಕನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಮಾಜ ಒಗ್ಗೂಡಲ್ಲ. ಬಹಳ ಚಲೋ ಮಾತದ. ಇವತ್ತಿನ ರವಿಸ್ವಾಮಿ ಜಿಂದಾಬಾದಲ್ಲ ನಿಮ್ಗೆ ಬಾಯಿ ಇರ್ತದ ಅಂದು ಹೋಗಿ ಮುಗಿಯ ಮಾಡ್ಬೇಕಿಲ್ಲ. ಮಾಡಬೇಕಾಗಿದ್ರೆ ಗಟ್ಟಿಯಾಗಿ ಕೂಡಬೇಕಾಗ್ತದೆ. ಕುಂತಿದಾಗ ಮಾತ್ರ ಮಾತು ಅರ್ಥ ಆಗ್ತದೆ, ಇಲ್ಲದ್ರೆ ಆಗಲ್ಲ. ಸಮಾಜದಲ್ಲಿ ಆಡುವ ಮಾತುಗಳು ಬಹಳ ಸುಲಭ, ನಡೆ ಮಾತು ಬಹಳ ಕಷ್ಟದ. ಮನೆಗೆ ಗಂಡ ಹೆಂಡತಿ ಇದ್ದಾಗ ಗಂಡನ್ನು ಹೆಂಡತಿನ ವಿಚಾರ ಎಷ್ಟೋ ಕಡೆ ಕೂಡದವ. ಒಂದು ಮಗಳ ನೆಂಟಸ್ತನ ಮಾಡ್ಲಿಕ್ಕೆ ಹೋಗುವಾಗ ಮನೆಗೆ ಬರಸ್ತಂತ ವಿಚಾರ ಬಂದಿರ್ತದ. ಮನೆಗೆ ಬಂದ ನಂತರ ಹೆಂಡತಿ ವಿಚಾರ ಬಾಜಿಗೆ ಇರ್ತದೆ, ಗಂಡನ ವಿಚಾರ ಬಾಜಿಗೆ ಇರ್ತದೆ, ಮಗನ ವಿಚಾರ ಬಾಜಿಗೆ ಇರ್ತದೆ, ಮಗಳ ವಿಚಾರ ಬಾಜಿಗೆ ಇರ್ತದೆ. ಆದರೆ ಇದು ಒಂದು ಸಮೂಹದ ವಿಚಾರ ಇದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಯಮತೆ ತಾಳ್ಮೆ ಇಲ್ಲ ಅಂತಂದ್ರೆ ಯಾರು ಕೂಡ ನಮ್ಮನ್ನು ಏನು ಮುಗಿಸಿದ್ರು ನೋಡುವುದಿಲ್ಲ. ನಮ್ಮಂತ್ರ ಗಟ್ಟಿತನ ಇತ್ತು ಅಂದ್ರೆ ನಿಮ್ಮ ಪಾದ ತನಕ ಎಲ್ಲರೂ ಬರ್ತಾರೆ. ನಿಮ್ಮಂತ್ರ ಗಟ್ಟಿತನ ಇಲ್ಲ ಅಂತಂದ್ರೆ ನೀವು ಯೂಸ್ ಆಯ್ತು ಪ್ರೋ ಇಲ್ಲಿನ ತನಕ ಮಾಡ್ಯಾರ ಮುಂದೆ ಮಾಡ್ತಾರೆ. ಗಟ್ಟಿತನವೇ ಯಾವ ಬೀಡಿ ಹಿರೇಮಠನ ಕಾರ್ಯಕ್ರಮ ಪ್ರಾರಂಭ ಆಯಿತು. ನಾನು ಹೋದೆ. ಬಂದವರೆಲ್ಲರೂ ಕೂಡ ಮುಂಜಾನೆ ಹಿಡಿದು ನಾನು ನೋಡ್ತಾ ಇದ್ದೆ ಬೆಂಗಳೂರಿನಲ್ಲಿ. ಬಂದವರು ಬರಬೇಕು, ಆ ಮುತ್ತಿನ ಹತ್ರ ಹಿಂಗಿರ್ಬೇಕು, ಒಂದು ಸೆಲ್ಫಿ ಹೊಡ್ಕೊಳ್ಬೇಕು ಮತ್ತು ವಾಟ್ಸಪ್ನ ಹಾಕಬೇಕು, ನಡಿಬೇಕು. ನಾನಂದೆ ಏನ್ರೇ ಬರೀ ವಾಟ್ಸಪ್ ಹೊಡ್ಕೊಂಡು ಫೋಟೋ ಹೊಡ್ಕೊಂಡು ವಾಟ್ಸಪ್ನಲ್ಲಿ ಹಾಕ್ಲಿಕ್ಕೆ ಬಂದಿದ್ರ, ಕಾರ್ಯಕ್ರಮವನ್ನು ಗಟ್ಟಿಯಾಗಿ ಮುಖ್ಯಮಂತ್ರಿ ತಿಳಿ ಹೇಳಿಕ್ ಮಾಡಿದ್ರ ಅಂತ ಕೇಳಿದ ತಕ್ಷಣನೇ ಅವಾಗ ಸಭೆ ಸ್ವಲ್ಪ ಗರಂ ಆಯ್ತು. ಇಲ್ಲಿ ಹೋಗಿದ್ರೆ ಅದು ವಾಟ್ಸಪ್ ಪ್ರೋಗ್ರಾಮ್ ಮುಂದಾಯ್ತಿತ್ತು. ಈ ಕಾರ್ಯಕ್ರಮ ಕೂಡ ನಾವು ಸಮಾವೇಶದ ಬಂದೀವಿ ಆಯ್ತು ಮುಗಿತು ಅಂತಲ್ಲ. ಈ ಕಾರ್ಯಕ್ರಮ ಕೇವಲ ರವಿಸ್ವಾಮಿ ಟಿಗಿಟಿಸ್ಕೊಡ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಸುಮ್ಮನೆ ನಾವು ಬಂದು ಹೋಗಿ ಒಂದು ಫೋಟೋ ಬಂದ್ರೆ ಆಯ್ತಲ್ಲ. ಇದು ಕಾರ್ಯಕ್ರಮ ಸ್ವಾಭಿಮಾನದ ಸಂಘರ್ಷದ ಕಾರ್ಯಕ್ರಮ. ಸ್ವಾಭಿಮಾನ ಸಂಘರ್ಷದ ಕಾರ್ಯಕ್ರಮ. ನಾವು ಭಿಕ್ಷಾ ಬೇಡ್ತಾ ಇಲ್ಲ. ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಇದು SC ಸರ್ಟಿಫಿಕೇಟ್ ಅನ್ನ ಇವ್ರು ಭಿಕ್ಷಾ ಬೇಕಾದ್ರೆ ಕೇಳಿದ್ರೆ ನಾವು ಕೇಳ್ತಾ ಇಲ್ಲ. 1931 ನಿಜಾಂ ಒಂದು ಲೇಖನೆಯನ್ನು ಹೊರಗಡೆ ಹಾಕ್ತಾನೆ, ಒಂದು ರಾಜಪತ್ರವನ್ನು ಹೊರಗಡೆ ಹಾಕ್ತಾನೆ. 371ನೇ ಕಲಂ ಜಾರಿ ಮಾಡಿ. ಯಾಕೆ 371 ಕಲಂ ಜಾರಿ ಆಯಿತು ನಮ್ಮ ಹತ್ತಿರ? ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ, ಹೈದರಾಬಾದ್ ಮಹಾರಾಷ್ಟ್ರಕ್ಕೆ, ತೆಲಂಗಾಣಕ್ಕೆ ಅಂತಂದ್ರೆ ವತಾನೀಯ, ಯಾವ ಜನ ಯಾವ ಭೂಮಿಯಲ್ಲಿ ಹುಟ್ಟಿದ್ದಾರೆ, ಯಾವ ಭೂಮಿಯಲ್ಲಿ ಬೆಳೆದಿದ್ದಾರೆ ಅಂಥವರಿಗೆ ಸ್ಥಾನಮಾನವನ್ನು ಸಿಗಬೇಕು ಅನ್ನತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ 371 ಕಲಂ ಬಂತು. ಯಾಕಂದ್ರೆ ಅದರ ಏನು ಸಮಸ್ಯೆ ಇತ್ತು ಅಂತ ಕೇಳಿದ್ರೆ ಅವಾಗ ಹೇಳಿದ್ರು ಯಾಕೆ ಇದನ್ನ ಕಲಂ ಬರೀಬೇಕಾಯ್ತು ಅಂತಂದ್ರೆ, ಉತ್ತರ ಪ್ರದೇಶದವರಿಗೆ ಹಿಂದಿ ಚೆನ್ನಾಗಿ ಬರ್ತಿತ್ತು, ಉರ್ದು ಚೆನ್ನಾಗಿ ಬರ್ತಿತ್ತು. ಹಿಂದಿ ಮತ್ತು ಉರ್ದು ಭಾಷೆ ಪರ್ಫೆಕ್ಟ್ ಯಾರಿಗೆ ಬರ್ತದ, ಅವರ ಭಾಷಾ ಪ್ರಭುತ್ವ ದೊಡ್ಡದು ಅನಿಸ್ಕೊಳ್ತದ, ಅವರೆಲ್ಲ ಸರ್ಕಾರಿ ಅಧಿಕಾರಿ ಆಗಬೇಕು. ನಮ್ಮ ನಾಡಿನಲ್ಲಿ ಹುಟ್ಟಿದವರಲ್ಲ, ನಮ್ಮ ನಾಡಿನಲ್ಲಿ ಬೆಳೆದವರಲ್ಲ, ನಮಗೆ ಸಂಬಂಧ ಇಲ್ಲ. ಅಂಥವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿ ಆಗಬೇಕು. ಇಲ್ಲಿ ಕಷ್ಟಪಟ್ಟು ದುಡಿದು ಇಲ್ಲಿನ ನೆಲ ಜಲವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸೇವೆ ಮಾಡತಕ್ಕಂಥ ವ್ಯಕ್ತಿಗೆ ಯಾವಾಗ ಸ್ಥಾನಮಾನ ಸಿಗಲಿಲ್ಲ, ಅವಾಗ 371 ಬಂದು. ಆ
1971 ಸಂದರ್ಭದಲ್ಲಿ 3 ಕಾನೂನುಗಳು ಬರ್ತವೆ. ಇನಾಮಿ, ಮುಲ್ಲಾ, ಮೌಲಾನಾ, ಮಠ, ಮಂದಿರ, 18 ಕಾರಿಗಿರಿಗಳನ್ನ ಇನಾಮಿ ಅಂತ ಕೊಡ್ತಾನೆ. ಇನಾಮಿ ಜಮೀನುಗಳಿತ್ತು ನಮಗೆಲ್ಲ, ಮಠಾಧೀಶರಿಗೆ, ಮಠಪತಿಗಳಿಗೆ, ಈ ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಇದ್ದರ ಇಲ್ರಿ. ನೆನಪದನ ಹೋಗಿದ್ರಿ ನಿಮಗ? ನೆನಪದನ? ಯಾವಾಗ ಇನಾಮಿ ಇತ್ತು, ಆ ಇನಾಮಿ ಏನು ಅಂತಂದ್ರೆ ಇವರ ಬದುಕಿಗೆ ಆಶ್ರಯವಾಗಬೇಕು. ಒಂದು ಊರಲ್ಲಿ ಒಬ್ಬ ಹೆಣ್ಣು ಮಗಳ ಬಾಣತನಾಗಿದೆ, ಮಗು ಜನ್ಮವಾಗಿದೆ ಅಂದಾಗ ಆ ಮನೆಯಲ್ಲಿ ಸ್ವಾಮಿ ಹೋಗಿ ಮೊದಲು ನಿಲ್ಲಬೇಕು. ಆ ಮಗುವಿಗೆ ಜೇನುತುಪ್ಪ ತಿನ್ನಿಸಬೇಕು, ಆ ಮಗುವಿಗೆ ಔಷಧಿ ವ್ಯವಸ್ಥೆಗಳು ಕೊಡಿಸಬೇಕು. ಮದರ್ಸ್ಟಮ್ ಆ ವಿಜ್ಞಾನ ಎಲ್ಲಾದ್ರೂ ಜಂಗಮರ ಬಲ್ಲಿದೆ. ಜಂಗಮ ಹೋಗುವಾಗ ಒಂದು ಮಗಿ ಗಡಿಗೆ ಹಿಡ್ಕೊಂಡು ಹೋಗ್ತಿದ್ರು. ಯಾವಾಗ ಹೊಕ್ಕಳ ಹುರಿ ಇದೆಯಲ್ಲ, ಆ ಹುರಿಯನ್ನ ಆ ಗಡಿಗೆ ಒಳಗೆ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ಸುಂದರವಾಗಿ ಬಟ್ಟೆ ಕಟ್ಟಿ ಶಾಶ್ವತವಾಗಿ ಇಡುತ್ತಿದ್ರು. ಯಾಕಂತಂದ್ರೆ ಪ್ರವಚನ ಮಾಡುವಂತದಲ್ಲ. ಇವತ್ತು ನಾವು ನೀವೆಲ್ಲ ಕೂಡಿದ್ದೆದಕ್ಕಂತಂದ್ರೆ ನಮ್ಮ ಹಕ್ಕು ನಮಗೆ ಸಿಗಬೇಕು ಅನ್ನುವಂಥದ ಉದ್ದೇಶಕ್ಕಾಗಿ ಇವತ್ತೆಲ್ಲರ ಜಂಗಮ ವಿರಾಟ ಸಮಾವೇಶವನ್ನ ಔರಾದ್ನಲ್ಲಿ ನಡೆದಿದೆ. ಬಂಧುಗಳೇ, ಒಂದು ಮಾತನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಹುಶಃ ನೀವೆಲ್ಲ ಹಸಿವೆ ಬಹಳ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಜಂಗಮರಾದವರು ಹಸಿವೆಗಾಗಿ ಮುಂದೋಗೋದು ಬೇಡ. ಎಲ್ಲಿ ತನ ನಮ್ಮ ಹಕ್ಕು ನಮಗೆ ಸಿಗೋದಿಲ್ಲ, ಅಲ್ಲಿ ತನ ಒಂದು ಈಟ ಊಟ ಕಮ್ಮಿ ಮಾಡಿದ್ರೆ ಬೇಗ ನಮ್ಮ ಹಕ್ಕು ನಮಗೆ ಸಿಗ್ತದೆ ಅನ್ನುವಂತ ಯಾಕ ಊಟ ಜಾಸ್ತಿ ಇದ್ರೆ ಸುಸ್ತಿ ಬರ್ತದ, ಹಕ್ಕು ಕೇಳಿಕ್ ಹೋಗ್ಬೇಕಂತ ಅನಿಸೋದಿಲ್ಲ. ಇವತ್ತು ಜಂಗಮರು ಹಿಂದೆ ಇರಲಿಕ್ಕೆ ಕಾರಣ ಒಂದೇ, ಇದು ಊಟಕ್ಕಾಗಿ. ಇವತ್ತು ನಾವೆಲ್ಲ ಇಡೀ ಕರ್ನಾಟಕದೊಳಗೆ ಕಳಿಸ್ಕೊಡ್ಬೇಕೇನಂತ ಜಂಗಮರ ಊಟಕ್ಕಾಗಿ ಅಲ್ಲ, ಮುಂದುವರೆದು ಈ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕಾಗಿ ಅನ್ನುವಂಥದ್ದನ್ನ ಇವತ್ತು ನಾವು ತಿಳ್ಕೊಳ್ಬೇಕು. ಜಂಗಮರು ಕೇವಲ ಒಂದು ಮನೆಗೆ ಸೀಮಿತ ಅಲ್ಲ. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ, ಜಂಗಮ ಅಂದ್ರೆ ಹೇಗೆ ಪಾಪ ಕರ್ಮ ಕಳಿತಕ್ಕಂಥ ಜಂಗಮ, ಇಡೀ ಆಶೀರ್ವಾದವನ್ನ ಕೊಡ್ತಕ್ಕಂಥ ಜಂಗಮ ಯಾರಂದ್ರೆ ಅದು ನಮ್ಮೆಲ್ಲರ ಜಂಗಮರು ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ. ಇವತ್ತ ಜಂಗಮರಿಗೆ ನೀವೆಲ್ಲ ಯೂಸ್ ಅಂಡ್ ಥ್ರೋ ಮಾಡಕತ್ತೀರಿ. ಯಾವಾಗ ಯೂಸ್ ಬೇಕು ಅವಾಗ ಜಂಗಮರು ಬೇಕು ಅನ್ನಿಸ್ತದ, ಯಾವಾಗ ಯೂಸ್ ಆಯ್ತಂದ್ರೆ ಜಂಗಮರ ಬ್ಯಾಡ ಅನ್ನಿಸ್ತದ. ಬಂಧುಗಳೇ, ಹುಟ್ಟಿದಾಗ ನಾವು ಹೋಗಬೇಕು, ಕೆಟ್ಟಿದಾಗ ನಾವು ಹೋಗಬೇಕು. ನಿಮ್ಮ ಮನೆ ಒಳಗಿರ್ತಕ್ಕಂಥ ಸೂತಕ ಕಡೆಗೆ ನಾವು ಬರಬೇಕು. ನೀವು ಹೋದ್ರೆ ನಿಮ್ಮ ತಲೆ ಮೇಲೆ ಕಾಲು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ನಾವು ಬರಬೇಕು. ಇಂದು ಇವತ್ತು ನಮ್ಮ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ತೀನಿ. ಇವತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರೇ, ಜಂಗಮರ ಅದರಂದ್ರೆ ಈ ಜಗತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಂಗಮ ಇಲ್ಲಂದ್ರೆ ಈ ಜಗಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೈ ಒಳಗೆ ಏನಿದೆ ಜಂಗಮರಿಗೆ ಹಕ್ಕು ಕೊಡುವಂತದ್ದು, ಅದು ಬೇಗನೆ ನಮ್ಗೆ ಹಕ್ಕು ಕೊಟ್ರಿ ಅಂತಂದ್ರೆ ನಿಮ್ಗೆ ಮತ್ತೆ ಜಂಗಮರ ಆಶೀರ್ವಾದ ಸಿಗ್ತದೆ, ಮತ್ತೆ ಜಂಗಮರ ಆಶೀರ್ವಾದ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಇವತ್ತ ಎಷ್ಟಂದ್ರೆ 242 ದಿವಸಗಳಾದವು. 242 ದಿವಸಗಳು ಜಂಗಮರು ಬಹಳ ತಾಳ್ಮೆಯನ್ನು ಕುಂತಿದ್ದಾರೆ. ಒಂದು ಸಲ ಜಂಗಮರು ತಾಳ್ಮೆಯನ್ನ ಕಳ್ಕೊಂಡ್ರ ನೀವು ಈ ಕರ್ನಾಟಕದೊಳಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದೊಳಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ತಾಳ್ಮೆಯನ್ನ ಒಂದೀಗ ಸ್ವಲ್ಪ ವಿಚಾರ ಮಾಡಿ. ಯಾಕೆ ಕಳ್ಕೊಳಕಂತಂದ್ರೆ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಕೈ ಅದ ಇದು. ಧರ್ಮಕ್ಕೆ ಒಂದು ಒಳ್ಳೆ ಗುರಿಯನ್ನು ಕೊಡ್ತಕ್ಕಂಥ ಕೈ ಇದೆ, ಆಶೀರ್ವಾದ ಮಾಡ್ತಕ್ಕಂಥ ಕೈಯನ್ನ ಇದೇ ಅಂತೇಳಿ ಅಷ್ಟು ತಾಳ್ಮೆ ತಗೊಳ್ತಾ ಇದೀವಿ ಹೊರತಾಗಿ ಏನೋ ಒಂದು ಕೊರತೆ ಆದಂತ ತಾಳ್ಮೆ ತಗೊಳ್ತಾ ಇಲ್ಲ. ಅದಕ್ಕೆ ಈ ಸರ್ಕಾರವನ್ನ ಬೇಗನೆ ನಮ್ಮ ಹಕ್ಕು ನಮಗೆ ಕೊಟ್ಟರೆ ಸಾಕು. ಮತ್ತೆ ನಾವು ಮುಂದೆ ನಿಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಜಂಗಮರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತ ಔರಾದ್ನಲ್ಲಿ ಬಹುಶಃ ಹೆಸರಿಟ್ಟಿರ್ತಕ್ಕಂಥ ವಿರಾಟ ಸಮಾವೇಶ ನಾವು ಅಮರೇಶ್ವರ ಗುಡಿಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ವಿ. ಅದು ಏನು ಜನಸ್ತೋಮ, ಎಂಥ ಮೆರವಣಿಗೆ. ಬಹುಶಃ ಇಡೀ ಕರ್ನಾಟಕದೊಳಗ ಎಲ್ಲಾದ್ರೂ ಒಂದು ವಿರಾಟ ಸಮಾವೇಶ ಆಗಿದ್ರೆ ಅದು ಮೊಟ್ಟ ಮೊದಲು ಔರಾದ್ನಲ್ಲಿ ಮೊಟ್ಟ ಮೊದಲು ಔರಾದ್. ಏನು ಜಂಗಮರು, ಬಹುಶಃ ನಾನು ಅಂತ ಇದ್ದೀನಿ, ಔರಾದ್
ಬಂದಿದ್ದಿಲ್ಲ. ಅದನ್ನು ಇವತ್ತು ಕಣ್ಣು ತುಂಬ ನೋಡುವಂತ ಪುಣ್ಯ ನಮ್ಮದಾಗಿದೆ ಅಂದ ಬಳಿಕ ಆ ಪುಣ್ಯಶಾಲಿಗಳು ಕೂಡ ನೀವು ಆಗ್ಬೇಕಾಗತ್ತೆ. ನಾವೇನು ಕೇಳ್ತಾ ಇದೀವಿ, ನಿಮ್ದೇನು ಬಜೆಟ್ ಕೇಳ್ತಾ ಇದೀವ, ನಾವೇನು ದಕ್ಷಿಣ ಕೊಡುವಂತ ಕೇಳ್ತಾ ಇದೀವ. ಜಂಗಮರು ಎಷ್ಟು ಮನಸ್ಸು ದೊಡ್ಡದಂದ್ರ ನೀವೆಲ್ಲ ನಮ್ಮ ಕೈಯಲ್ಲಿ ಕಾರ್ಯ ಮಾಡಿಸ್ಕೊಳತ್ರಿ. ಹುಟ್ಟಿದಾಗ ಸತ್ತಿದಾಗ ಎಲ್ಲವನ್ನ ಕಾರ್ಯ ಮಾಡಿಸ್ಕೊಂಡು ಲಾಸ್ಟ್ ಕೊಡೋ ರೇಟು 1100 ರೂಪಾಯಿ, 11 ರೂಪಾಯಿ ಇಲ್ಲ 1 ರೂಪಾಯಿ ಕೊಟ್ಟು ಕಳಿಸ್ರಿ. ಯಾವತ್ತು ಕೂಡ ಜಂಗಮನಿ ಎಷ್ಟು ಕೊಟ್ಟಿ ಅಷ್ಟು ತಗೊಂಡು ಬಂದಾನ, ನನಗೆ ಇಷ್ಟು ಕೊಡುವಂತ ಕೇಳಿಲ್ಲ. ಅಂತ ಜಂಗಮನ ಹಕ್ಕನ್ನ ನೀ ಇಟ್ಕೊಂಡು ಕುಂತಿದ್ರೆ ಎಂದೂ ಕೂಡ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಬೇಗ ಒಳ್ಳೆ ಭವಿಷ್ಯದ ಅನ್ನುವಂತ ಮಾತನ್ನ ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ. ಜಂಗಮರ ಶಾಪ ಅದು ಯಾವತ್ತೂ ಕೂಡ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಹರ ಮುನಿದರೆ ಗುರು ಕರೀತಾರೆ. ಒಂದು ವೇಳೆ ಜಂಗಮ ಮುನಿದರೆ ಈ ಜಗತ್ತಿನೊಳಗೆ ಯಾರು ಕೂಡ ಕಾಯಲಿಕ್ಕೆ ಸಾಧ್ಯ ಇಲ್ಲ. ಯಾರ ಕಾಯ್ತಾರಂದ್ರೆ ಅದಕ್ಕೆ ಜಂಗಮನೆ ಜಗಭರಿತ ಅಂತ ಹೇಳ್ತಾರೆ. ಜಂಗಮನೆ ಜಗಭರಿತ ಅಂತ ಹೇಳ್ತಾರೆ. ಕೇಳುವಂತ ವೇದಿಕೆ ಇವತ್ತ ಔರದಲ್ಲಿ ತಯಾರಾಗಿದೆ. ನಾವೆಲ್ಲರೂ ಇವತ್ತೆಲ್ಲರೂ ಯಾರಿಗೆ ಮಾತ್ರ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಒಳ್ಳೆಯ ಸವಲತ್ತು ಒದಗಿಸಬೇಕು. ನಮ್ಮ ಸಮಾಜದ ಉದಾಹರಣೆಗೋಸ್ಕರವಾಗಿ ಇವತ್ತು ನಾವು ಜೋಳಿಗೆ ಹಿಡಿದು ಬೇಡುವಂತ ಜಂಗಮರು ನಮ್ಮ ಮನೆಯವರು ಹೇಳಿದ್ರು, ಒಬ್ಬ ಜಂಗಮ ಊಟ ಮಾಡಿದ್ರೆ ಒಬ್ಬ ಜಂಗಮ ತೃಪ್ತಿ ಆದ್ರೆ ಲಕ್ಕೋ ಜಂಗಮ ತೃಪ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು. ಆಗ ನಾವೆಲ್ಲರೂ ಜಂಗಮರು ಇವತ್ತೆ ಜೋಳಿಗೆ ಹಿಡಿದು ಬೇಡಿಕೊಂಡು ಊಟ ಮಾಡುವಂತ ಜಂಗಮರು ಇವತ್ತ ನೀವು ಮನಸ್ಸು ಮಾಡಿದ್ರೆ ಬೇಕಾದ ಮಾಡಬಹುದು. ಇವತ್ತು ನಮ್ಮ ಬಸವರಾಜ ಸ್ವಾಮಿಗಳು ಹೇಳಿದ ಹಾಗೆ ಈಗಾಗಲೇ ಸರ್ಕಾರದಿಂದ ನಮ್ಮ ಬೇರೆ ಜಂಗಮ ಸವಲತ್ತುಗಳ ಸಚಿವರು ಬಂದಿದೆ. ಬಂದರೂ ಕೂಡ ರಾಜಕಾರಣಿಗಳನ್ನು ಒತ್ತಿಟ್ಟಿದ್ದಾರೆ. ತಮ್ಮ ಒಂದು ಅನೇಕ ಜನರ ಒತ್ತಾಯದಿಂದ ಒತ್ತಿಟ್ಟಿದ್ದಾರೆ. ಒತ್ತಿಟ್ಟಿರ್ತಕ್ಕಂಥ ಬೇರೆ ಜಂಗಮ ಸವಲತ್ತು ಬಳಿಗೋಸ್ಕರವಾಗಿ ಇಡೀ ಹಿರೇಮಠರು ಎಷ್ಟು ಕಷ್ಟಪಟ್ಟು ಇವತ್ತು 1 ದಿವಸ 2 ದಿವಸ ಇವತ್ತು ಬರೀ ಒಂದು ತಾಸಲ್ಲಿ ಕೂಡಕ್ಕೆ ಆಗ್ತಾ ಇಲ್ಲ. ಅವ್ರು ಇವತ್ತು 242 ದಿವಸ ಮನೆ ಬಿಟ್ಟು ಎಲ್ಲರಿಗೂ ಗೊತ್ತಾರೆ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಬಲವಂತ ವಿಚಾರ ಮಾಡಬೇಕಾಗಿದೆ. ಯಾಕೆ ಹಿಂಗ ಆಗ್ತಾ ಇದೆ, ಯಾಕೆ ನಮಗೆ ಸವಲತ್ತು ಸಿಗ್ತದೆ? ಹೆಚ್ಚಿಗೆ ಮಾತಾಡೋ ಒಂದೇ ಒಂದು ಮಾತು ಹೇಳ್ತೇನೆ. ಇವತ್ತು ನಮ್ಮ ಸವಲತ್ತು ಯಾಕೆ ನಮಗೆ ಕೊಡ್ತಾ ಇಲ್ಲ, ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ವಿಧಾನಸೌಧದಲ್ಲಿ ನಮ್ಮದಾಗಿರ್ತಕ್ಕಂಥ ಜನರಿಲ್ಲ. ವಿಧಾನಸೌಧ ನಮ್ಮದಾಗಿರ್ತಕ್ಕಂಥ ಜನ ಬೇಕು, ನಮ್ಮದಾಗಿರ್ತಕ್ಕಂಥ ಅಧಿಕಾರ ಬೇಕು. ಅಂದಾಗ ಸಾಧ್ಯತೆ ಇದು ಸಾಧ್ಯ ಆಗ್ಬೇಕಾಗಿತ್ತಂದ್ರೆ ನಮ್ಮ ಯುವಕರಾಗಿರ್ತಕ್ಕಂಥ ರವಿ ಸ್ವಾಮಿ ಅಂತ ಯುವಕರನ್ನ ಮುಂದೂಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ರವಿ ಸ್ವಾಮಿಗಳೇ, ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ನೀವು ಬರೇ ನಮ್ಮ ಬೇರೆ ಜಂಗಮ ಸಿಕ್ಕರೆ ಎಲೆಕ್ಷನ್ ಹಿಂಗೆ ಹೋಗಬೇಡಿ. ನೀವು ಮನಸ್ಸು ಮಾಡಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಸ್ವತಂತ್ರವಾಗಿ ನಿಂತರೂ ಕೂಡ ನಾವೆಲ್ಲ ಸ್ವಾಮಿಗಳ ಸ್ವಂತ ಕೆಲಸ ಮಾಡಿ ನಿಮ್ಮನ್ನ ಗೆಲ್ಲಿಸುವಂತ ವಿಧಾನಸಭೆ ಕಳಿಸುವಂತ ಕೆಲಸವನ್ನ ಮಾಡ್ತಕ್ಕಂಥ ಮಾತನ್ನ ಕೂಡ ಈ ಸಭೆಯಲ್ಲಿ ನಾವು ಸೂಚನೆ ಕೊಡ್ತಾ ಇದ್ದೇವೆ. ಹಿಂದೆ ಸರಿಬೇಡ್ರಿ, ನಾವು ಮುಂದೆ ಹೋಗ್ಬೇಕಾದ್ರೆ ಜಂಗಮರ ಸವಲತ್ತು ಬೇಕಾದ್ರೆ ಮೇಲೆ ಅಧಿಕಾರಿಗಳಿಂದ ನಾವು ಸರಿದುಕೊಳ್ಳೋದು ಸಾಧ್ಯ ಇಲ್ಲ. ಇವತ್ತು ನಮಗೆ ಅಧಿಕಾರ ಬೇಕಾಗಿದೆ, ಅಧಿಕಾರ ಸಾಧ್ಯತೆ. ಅದಕ್ಕೆ ನಮ್ಮ ರವಿ ಸ್ವಾಮಿ ಅಂತ ಸ್ವಾಮಿಗಳನ್ನ ಯುವಕರನ್ನ ನಾವು ಮುಂದಲ್ಲೇ ಪ್ರಯತ್ನ ಮಾಡಬೇಕು. ಅವರ ಕಾಲಿಡುವಂತ ಜಗ್ಗುವಂತ ಕೆಲಸವನ್ನ ನಾವು ಮಾಡಬಾರದು. ಎಲ್ಲರೂ ಕೂಡ ಯುವಕರನ್ನ ಮುಂದುವರುವಂತ ಪ್ರಯತ್ನ ನಾವೆಲ್ಲ ಕೂಡ ಮಾಡೋಣ. ಇವತ್ತು ಪ್ರಪ್ರಥಮವಾಗಿ ಔರಾದದಲ್ಲಿ ಈ ಒಂದು ಸಮಾವೇಶ ಮಾಡಿ ಈ ಮಾಡತಕ್ಕಂಥ ಸಮಾವೇಶದ ಕೂಗು ಬೊಂಬೆ ಕುರ್ಚಿ ಪಡೆದ ತಲುಪಬೇಕು. ಸರ್ಕಾರ ಎಚ್ಚೆತ್ತಬೇಕು. ಜಂಗಮರ ಬಲವನ್ನ ಸರ್ಕಾರಕ್ಕೆ ಗೊತ್ತಾಗಬೇಕು. ಅಂತ ಕೂಡ ಸಾಧ್ಯ ಅಂತಕ್ಕಂಥ ಮಾತಿನ ಸಂದರ್ಭ ಹೇಳಬೇಕಿ ಸಮಯ ಬಾಟಗಿದೆ. ಹೆಚ್ಚಿನ ಮಾತನ್ನು ಹೇಳಿದೆ. ನಾವೆಲ್ಲರೂ ಕೂಡ ಒಂದಾಗಿ ಭೇದ ಭಾವಗಳನ್ನ ಮರೆತು ನಾವೆಲ್ಲ ಜಂಗಮರ ಒಂದಾಗಿ ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾದರೆ ನಿಜವಾಗಿ ನಮ್ಮ ಕಾರ್ಯಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಬೇಕಿ ನಮ್ಮ ಮನೆಗಾವ ಪೂಜ್ಯರು ಸ್ವತಃ ಅನ್ನ ತಗೊಂಡು ಸ್ವತಃ ಅವರ ಉತ್ಪತ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿದಗೋಸ್ಕರವಾಗಿ ನಿಮ್ಮೆಲ್ಲರ ಮಾಡ್ತಕ್ಕಂಥ ಯುವಕರಿಗೆ ಸಂಪರ್ಕರಿಗೂ ಆಗಮಿಸಿದ ಎಲ್ಲ ಜನ ಬಂದವರಿಗೆ ಆ ಒಂದು ವೀರಭದ್ರೇಶ್ವರ ಜಗದ್ಗುರು ಪಂಚಾಚಾರ್ಯ ಆಶೀರ್ವಾದ ತಿಳಿಸಿ 4 ಮಾತಕ್ಕೆ ವಿರಾಮ ಕೊಟ್ಟು ಕೇವಲ ಒಂದೇ 1 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಯುತ್ತದೆ. ಅದಕ್ಕಾಗಿ ದಯವಿಟ್ಟು ಯಾರು ತಮ್ಮ ಸ್ಥಾನವನ್ನ ಕದಲಿಸಬೇಡ್ರಿ. ಕೇವಲ ಒಂದೇ 1 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಯುತ್ತದೆ. ಯಾಕಂದ್ರೆ ನಿಮ್ಮ ಒಂದು ತ್ರಾಸ ಏನಾಗಿದೆ ಅಂತ ಹೇಳಿ ನಮಗೂ ಗೊತ್ತಿದೆ. ಅದಕ್ಕಾಗಿ ಜಾಸ್ತಿ ಹೊತ್ತಲ್ಲಿ ಯಾರು ಮಾತಾಡೋದಿಲ್ಲ. ಕೆಲವೇ ಕೆಲವು
ನಮಗೆ ಏನ್ ಬೇಕಾಗಿದೆ, ಎದಕ್ಕಾಗಿ ನಮ್ಮ ಹೋರಾಟ ಅನ್ನೋದನ್ನ ತಗೊಂಡು ಇಡೋಕಾಗಿದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಸ್ವಲ್ಪ ಸಹನೆಯನ್ನ ಮಾಡಿಕೊಂಡು ನಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ತಾವೆಲ್ಲರೂ ಆಸನದ ಮೇಲೆ ಆಸೀನರಾದ್ರಿ ಅಂತ ಹೇಳಿ, ಅಂದ್ರೆ ಎಲ್ಲ ಗುರುಗಳಿಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಿ ಜೋರಾಗಿ ಒಂದ್ಸಲ ಎಲ್ಲರೂ ಜಯಕಾರವನ್ನು ಹಾಕೋಣ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ ಜಂಗಮ, ಜೈ ಜಂಗಮ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಇಲ್ಲಿ ನಮ್ಮ ಒಂದು ನಿಜವಾಗಿರ್ತಕ್ಕಂತಹ ಹೋರಾಟ ಎದಕ್ಕಾಗಿದೆ ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ಸ್ವಲ್ಪದೊಳಗೆ ಹೇಳ್ತೀವಿ. ಎಲ್ಲದರಲ್ಲೂ ಕೂಡ ಸ್ವಾಮಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೆಲಸವನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಎಲ್ಲರ ಸಮಾಜದೊಳಗೆ ಸಿಗ್ತಾನೆ ಅಂತಂದ್ರೆ ಅದು ಸ್ವಾಮಿ ಬಿಟ್ಟು ಬೇರೆ ಯಾರು ಸಿಗಲ್ಲ ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ನೆನಪಿಸ್ಕೊಳ್ಬೇಕು. ಹುಟ್ಟಿದಾಗ ಲಿಂಗ ಕಟ್ಟಲಿಕ್ಕೆ ಗುರು ಬೇಕು, ಸ್ವಾಮಿ ಬೇಕು. ಯಾವ್ದಾದ್ರು ಐದೇಸಿ ಮಾಡ್ಬೇಕಾದ್ರೆ ಸ್ವಾಮಿ ಬೇಕು. ಮದುವೆ ಕಾರ್ಯಕ್ರಮ ಇದ್ರೆ ಸ್ವಾಮಿ ಬೇಕು. ಎಲ್ಲಾ ತರದಿಂದಲೂ ಕೊನೆಯ ಕಾಲದಲ್ಲಿ ಸತ್ತ ಮೇಲೆ ಕೂಡ ಸ್ವಾಮಿ ನಿಮ್ಮ ತೆರೆ ಮೇಲೆ ಕಾಲಿಡ್ಲಿಕ್ಕೆ ಸ್ವಾಮಿ ಬೇಕೇ ಬೇಕು. ಇದನ್ನು ನಾವೆಲ್ಲರೂ ಖಂಡಿತವೇ ಎಲ್ಲರೂ ಗೊತ್ತಿದೆ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ತಾರೆ, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಜಂಗಮರಿಗೆ ಕರ್ಕೊಂಡು ಹೋಗ್ತಾರೆ. ಒಬ್ಬ ಸ್ವಾಮಿಯನ್ನು ಕರೆದು ಸೋಮವಾರ ದಿನ ಇದ್ರೊಳಗೆ ಶ್ರಾವಣದೊಳಗೆ ಎಲ್ಲರಿಗೂ ಸ್ವಾಮಿಯನ್ನು ಕರ್ಕೊಂಡು ಒಬ್ಬರ ಸ್ವಾಮಿ ಪ್ರಸಾದ ಮಾಡ್ಲಿ ಅಂತಕ್ಕಂಥ ಉದ್ದೇಶವನ್ನು ಕರ್ಕೊಂಡು ಸ್ವಾಮಿಗೆ ಪ್ರಸಾದವನ್ನು ಮಾಡಿಸ್ತಾರೆ. ಉದ್ದೇಶ ಏನು ಅಂತಂದ್ರೆ ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭೌತಿ ಶಂಕರ ತೃಪ್ತ ತನ್ಮಯ ವಿಶ್ವ ತೃಪ್ತಮೀತಿ ಚರಾಚರಂ ಅಂತಕ್ಕಂಥ ಉಕ್ತಿ. ಏನಂದ್ರೆ ಒಬ್ಬ ಜಂಗಮ ಮನೆಯೊಳಗೆ ಪ್ರಸಾದವನ್ನು ಮಾಡಿದ ಅಂತಂದ್ರೆ ಇಡೀ ಜಗತ್ತಿಗೆ ನಾವು ಪ್ರಸಾದವನ್ನು ಮಾಡಿಸಿದಾಗ ಆಗ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಮ್ಗೆ ಪ್ರಸಾದವನ್ನ ಮಾಡಿಸ್ತಾರೆ. ಅದೇ ರೀತಿ ಒಳಗ ಒಬ್ಬ ಜಂಗಮ ಊಟ ಮಾಡಿದ, ಪ್ರಸಾದವನ್ನ ಮನೆಯೊಳಗೆ ಮಾಡಿದ ಅಂತಂದ್ರೆ ಇಡೀ ಜಗತ್ತೇ ತೃಪ್ತಿ ಆಗ್ತದೆ ಅಂತ ನಾವೇನು ಹೇಳ್ತೀವಲ್ಲ. ಮತ್ತೆ ಒಬ್ಬ ಜಂಗಮನನ್ನ ನಾವು ಮುಂದೆ ತಂದ್ವಿ ಅಂತಂದ್ರೆ ಏನು ಕೆಲಸ ಆಗ್ಲಿಕ್ಕಿಲ್ಲ ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಹೋರಾಟ ಏನು ಅಂತಂದ್ರೆ ನಾವೇನು ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದೇ ಸಲಕರಣೆಗಳಾಗ್ಲಿ, ಯಾವುದೇ ನಿಮ್ಮ ಸವಲತ್ತುಗಳನ್ನಾಗ್ಲಿ ನಾವು ಜಂಗಮರು ಯಾರು ಬೇಡ್ತಾ ಇಲ್ಲ. ಇದನ್ನೆಲ್ಲರೂ ತಿಳ್ಕೊಂಡಿದ್ದೇವೆ. ನಮ್ಮ ಹಕ್ಕನ್ನ ನಮಗೆ ಕೊಡ್ರಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ನಮ್ಮ ಹೋರಾಟ ಇದೆ. ಇವತ್ತಿಗೆ ಎಷ್ಟು ದಿನ ಆಯಿತು ಅಂತಂದ್ರೆ 242 ದಿನಗಳಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಅಜ್ಜನವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಹೋರಾತ್ರಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕು, ನಮಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬೇರೆ ಯಾವುದೇ ಇದರಿಂದ ನಮಗೆ ಕೊಡ್ರಿ ಅಂತ ಕೇಳ್ತಿಲ್ಲ. ಯಾವುದನ್ನೇ ಕಸುದ ನಮಗೆ ಕೊಡ್ರಿ ಅಂತ ಕೇಳ್ತಿಲ್ಲ. ನೀವು ಊಟ ಮಾಡತಕ್ಕಂಥದ್ದು ನಮಗೆ ಕೊಡ್ರಿ ಅಂತ ಕೇಳ್ತಿಲ್ಲ. ನಮಗಾಗಿ ಇಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ನಮಗೆ ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದಂತೆ ಬೇರೆ ಏನು ನಾವು ಕೇಳ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ. ನಮ್ಮ ಈ ಒಂದು ಕೂಗು, ನಮ್ಮ ಈ ಒಂದು ಹೋರಾಟ ಎದಕ್ಕಾಗಿ ಅಂತಂದ್ರೆ ಅಲ್ಲೇನು ಬೆಂಗಳೂರಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದಾರಲ್ಲ ಅಜ್ಜನವರಿಗೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇದೇವೆ ಅಂತಕ್ಕಂಥ ಒಂದು ಭರವಸೆ ಮತ್ತು ಬೆಂಬಲಕ್ಕಾಗಿ ನಮ್ಮ ಒಂದು ಹೋರಾಟ ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೋಬೇಕು. ಆ ನಿಟ್ಟಿನೊಳಗೆ ಇಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ನಮ್ಮ ಸಮಾವೇಶ, ಈ ಸಮಾವೇಶ ಹೇಗಾಗಿದೆ ಅಂತಂದ್ರೆ ನಿಜಕ್ಕೂ ಕೂಡ 12ನೇ ಶತಮಾನದೊಳಗೆ 1,96,000 ಗಣಗಳು ದಿನನಿತ್ಯ ಬಂದು ಪ್ರಸಾದ ಮಾಡ್ತಿದ್ರು. ನೇರವಾಗಿ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ ನಮ್ಗೆ ಸಂವಿಧಾನವಾಗಿ ನಮ್ಗೆ ಸಿಗ್ಬೇಕಿತ್ತು. ಆ ಹಕ್ಕಿಗೋಸ್ಕರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಅಧಿಕಾರ ಕೊಟ್ಟಿದೆ ಈ ದೇಶದ ಸಂವಿಧಾನ. ಆ ಸಂವಿಧಾನಕ್ಕೋಸ್ಕರ ನಿರಂತರವಾಗಿ 10 ವರ್ಷ ಪ್ರಯತ್ನ ಆದ್ಮೇಲೆ 2019ರಲ್ಲಿ ಸರ್ಟಿಫಿಕೇಟ್ ಪಡೆದೆ. ಈ ದೇಶ ಆಜಾದ ಸ್ವತಂತ್ರ ಸಿಗಬೇಕಾದ್ರೆ 2 ಗುಣ ಇದ್ದು 2 ಗುಣ. ಒಂದು ಗಾಂಧೀಜಿ ಗುಣ, ಅಹಿಂಸೆ ಬೇಡ, ಅಹಿಂಸೆ ಮಾರ್ಗವನ್ನು ಅಪ್ರಸದ್ ಬೇಡ, ನಾವು ಉಪವಾಸ ವನವಾಸ ಕೂತಿ ನಾವು ದೇಶದ ಆಜಾದಿ ಪಡಿತೀವಿ ಅಂತ ಹೇಳಕಂತ. ಒಂದು ಭಗತ್ ಸಿಂಗ್ ಬಣ, ಸುಭಾಷ್ ಚಂದ್ರ ಬಣ, ಹೀಗಾದ್ರೆ ಆಜಾದಿ ಸಿಗಂಗಿಲ್ಲ. हम आपसे खुद हो मैं तुम्हें आजादी दूंगा ಅಂತ ನಾರಾ ಕಟ್ಟಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿದಂತ ಬಣ. ಯಾಕೆ ಅಂತ ತಮ್ಮಲ್ಲಿ ಅಂದ್ರೆ ನಮ್ಮ ಸಮಾಜ ಕೂಡ 2 ಭಾಗದಲ್ಲಿ ವಿಭಜನೆ ಆಗಿದೆ. ಒಂದು ಬಣ ಇದೆ ನಮ್ಮ ಬೀಡಿ ಬಟ್ಟೆ
70 ವರ್ಷದ ಅಜ್ಜ ಆದವರು ಕಲ್ಯಾಣ ಶ್ರೀಗಳದರ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜನರು ಹೋಗಿ ತಾವು ಸುಮಾರು ಸರಿ ಹೋಗ್ಬಂದಿದ್ರಿ. ನಾವು ಅವಿಷ್ಯ ಬಿಟ್ಟು ಈ ಮಾರ್ಗವನ್ನು ಹಾಗೆ ಹಿಡ್ಕೊಂಡು ಹೀಗೆ ಹೋಗ್ಬೇಕು, ಸರ್ಕಾರವನ್ನು ಹೆಚ್ಚಿಸಬೇಕು, ನಮ್ಮ ಚರ್ಚೆಗೆ ಸಂವಿಧಾನ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಂತ ಒಂದು ಬಣ. ಇನ್ನೊಂದು ಬಣ ಆ ವಿಷಯ ಇಲ್ಲ. ಈಗ ಸ್ವತಂತ್ರ ಮುಂಚೆ ಆ ವಿಷಯ ಇತ್ತು. ಕಾನೂನು ಮುಖಾಂತರ ಈ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ 1921 1934 ಜಂಗಮರಾಯನ ಬಂದು ಬೆಳೆಯಲು ಯಾವ ರೀತಿ ಆದರೂ ಇವೆಲ್ಲವೂ ದಾಖಲಾತಿಗಳನ್ನು ಗಮನಿಸಿ ಕಾನೂನು ಹೋರಾಟ ಮಾಡುವಂತ ನಾವು ಜನ. ಅದರಲ್ಲಿ ರಾಜ್ಯದಲ್ಲೇ ನಾನು ಮುಂಚೆನಿದೆ. ಎಲ್ಲ ರಾಜ್ಯದಲ್ಲಿದ್ದ ಎಲ್ಲ ನಮ್ಮ ಇಂಟೆಲೆಕ್ಚುವಲ್ ಬಂದಿರೋ ಸಮಾಜದಲ್ಲಿ ಅಂಥವ್ರ ಜೊತೆ ನಾನು ಗುರುತಿಸ್ಕೊಂಡು ನನ್ನ ಸಮಾಜದಲ್ಲಿ ಇದು ಒಂದು ಬಡ ಒಂದು ಇಬ್ಬರು ಪಡೆ ಕಟ್ಟಕೊಂಡು ನಾನು ಸರ್ಟಿಫಿಕೇಟ್ ಲೀಗಲ್ ಆಗಿ ತಗೋಬೇಕಂತೇಳಿ 3 ಆದೇಶ ನಂತರ ನನಗೆ ಸರ್ಟಿಫಿಕೇಟ್ ಕೊಟ್ಟು ಮೊಟ್ಟ ಮೊದಲದಾಗಿ ಇಂಟರ್ವ್ಯೂ ಮಾಡೋದು ಹಿಡಿದು ಕೊಟ್ಟು ವಾಟ್ ಈಸ್ ಅರ್ಜೆನ್ಸಿ ಅಂತ ಹೇಳಿ ಬಂದಾಗ ಏನು ನಿಮ್ಮದು ಅವಶ್ಯಕತೆ ಇದೆ, ಅರ್ಜೆಂಟ್ ಏನಿದೆ ಅಂದಾಗ ಅವರಲ್ಲಿ ನಾನು ಚುನಾವಣೆ ನಿಂದಿರಬೇಕು ಅಂತ ಹೇಳಿದಾಗ ಆದೇಶ ಹೊರತು ಕೋರ್ಟ್ ನೀವು ಹೋಗಿ ಎಲೆಕ್ಷನ್ ನಿಂದಿರಲಿ ಅಂತ. ನಾನು ಚುನಾವಣೆ ಬಂದು ನಿಂದೆ, ನಾಮಿನೇಷನ್ ರಿಜೆಕ್ಟ್ ಆಯಿತು, ಮತ್ತೆ ಈಗ ಕೋರ್ಟಿಗೆ ಹೋದೆ. ಕೋರ್ಟ್ ಆದೇಶ ಮಾಡಿತು, ಸಂಬಂಧಪಟ್ಟ ಸರ್ಟಿಫಿಕೇಟ್ ಕೊಟ್ಟು ಕೋರ್ಟಿಗೆ ಕಂಪ್ಲೇಂಟ್ ಮಾಡಿದ್ರು. ಅಲ್ಲಿಗೆ ಸಬ್ಜೆಕ್ಟ್ ಮುಗಿತು. ಆದರೆ ಕರ್ನಾಟಕ ರಾಜ್ಯದಲ್ಲಿದ್ದ ಕೆಲವು ಸಂವಿಧಾನ ವಿರೋಧಿಗಳು, ವಿಶೇಷವಾಗಿ ಇವರು ಜಂಗಮರು ಹೋದೆಲ್ಲ ಸರ್ಟಿಫಿಕೇಟ್ ತಗೊಳ್ಳೋದು ಸಕ್ಸಸ್ ಆದ್ರು ಅಂದ್ರೆ ನಾವು ಉಳಿಯಲಿಲ್ಲ ಅಂತ ಹೇಳಿ ನಮ್ಮನ್ನು ವಿರೋಧ ಮಾಡುವಂತ ಜನ. ಅದರಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಪ್ರಮುಖವಾಗಿ ಇದ್ದಂತ ಶಾಸಕ ಈ ವೇದಿಕೆ ಮೇಲೆ ನಾನು ಯಾವ ರಾಜಕೀಯ ಮಾತಾಡಂಗಿಲ್ಲ. ಯಾಕೆಂದ್ರೆ ನಮ್ಮ ಜಂಗಮರು ಎಲ್ಲ ಪಕ್ಷದವರ, ಬಿಜೆಪಿ ಅವರ, ಕಾಂಗ್ರೆಸ್ ಅವರ, ಜೆಡಿಎಸ್ ಅವರ, ಆದ್ರೆ ಸಂತೋಷ ಆಗ್ತೀನಿ. ಒಂದು ವೇಳೆ ಶಾಸಕನಾಗಿದ್ದವನು ಸರ್ಟಿಫಿಕೇಟ್ ಪಡೆದಾಗ ನಾವು ಹಿಂದೆ ಸ್ವತಂತ್ರ ಹೋರಾಟಗಾರ ಯಾವ ರೀತಿ ಬಾಂಬು ಬಂದೂಕು ಸಂದೂಕು ತಗೊಂಡು ವೈಲೆನ್ಸ್ ಮಾಡಿದ್ರು ಆ ರೀತಿ ಹೋರಾಟ ಮಾಡಕ್ ಹೊಟ್ಟಿದ್ವಿ. ನಮ್ಮಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ನಾವು ನ್ಯಾಯಾಲಯದ ಮುಖಾಂತರ, ಕೋರ್ಟ್ ಮುಖಾಂತರ ಮರೆಯುವುದು ನ್ಯಾಯಾಲಯದ ಆದೇಶವನ್ನು ತಂದಾಗ ನನ್ನ ಸುಮಾರು ವರ್ಷಗಳಿಂದ ಪೀಡಿತರಾದ ಸಮಸ್ಯೆ ಮುಖಾಂತರ ನ್ಯಾಯ ಸಿಗಬೇಕು ಅಂದ್ರೆ ಕೋರ್ಟಿಗೆ ಹೋದಾಗ ಅದನ್ನು ವಿರೋಧ ಮಾಡಕ್ಕೆ ಈ ಶಾಸಕರಿಗೆ ಯಾರು ಕೊಟ್ಟಿರ್ತಾರೆ ಹೇಳುವುದು. ನಾನು ಬಿಜೆಪಿ ವಿರೋಧಿಲ್ಲ, ಕಾಂಗ್ರೆಸ್ ಪಕ್ಷ ವಿರೋಧಿಲ್ಲ. ಅದರ ಸಂವಿಧಾನ ಯಾರು ವಿರೋಧ ಮಾಡ್ತಾರೆ ಅವನು ವಿರೋಧ ಇದ್ದೀರಿ. ನನಗೆ ಸಿಗ್ಬೇಕಂತ ಹಕ್ಕು ನಾನು ನ್ಯಾಯಾಲಯ ಹೋಗಿ ಪಡೆದಾಗ ಇವರು ಜಿಲ್ಲಾಧಿಕಾರಿ ಬಾಜು ಕೂಡಿಸ್ಕೊಂಡು ಹೇಳ್ತಾರ, ನೋಡಿ DC ಅವರೇ, ಇವ್ರು ನನ್ನ ವಿರುದ್ಧ ಎಲೆಕ್ಷನ್ ನಿಂತವಲ್ಲ, ಚುನಾವಣೆ ನಿಂತವಲ್ಲ, ಇವ್ರು ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಸಂವಿಧಾನ ಪತ್ರದಿಂದ ವ್ಯಕ್ತಿ ಮಾತು ಹೇಳ್ಬೇಕಂತ ಹೇಳ್ತಾವೆ. ಅಂದ್ರೆ 101 ಜಾತಿಯಲ್ಲಿ ನಾವಿಲ್ಲ, ನಾನು ಜಂಗಮನೇ ಬೇಡಿಕೊಂಡು ಹೆಂಗಾಗ್ತೀನಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ನಾನು ಸಿದ್ಧಪಡಿಸಿ ನಾನು ಸರ್ಟಿಫಿಕೇಟ್ ತಂದಾಗ ಇದು ವಿರೋಧ ಮಾಡೋದಕ್ಕೆ ತಾವು ಏನು ಹೇಳ್ತೀನಿ. ಹಾಗಾಗಿ ಬಂದು ನಮ್ಮಂತ ಬಹಳ ಜನ ಕನ್ಫ್ಯೂಷನ್ ಅದ. ನಾವು ಮರ್ಕೊಂಡು ಈ ರೀತಿ ಆಗಿರ್ತದೆ. ಇವತ್ತು ನೋಡ್ತಾ ಇದ್ದೀನಿ ನಾನು, ನೀವು ಸರ್ಕಾರ ಮಾಡಿದ್ರೆ ಇನ್ನೊಂದು ಹಿಡಿದು ಬಂದೀವಿ. ನಮ್ಮಲ್ಲಿ ಸಂಘಟನೆ ಕೊರತೆ ಅಲ್ಲ. ಸುಮಾರು 840 ದಿನದಿಂದ ಅಜ್ಜಾರು ನಮ್ಮ ಕೈಲಿ ಹೋರಾಟ ಮಾಡ್ತಾರ. ಒಂದು ಸರ್ಟಿಫಿಕೇಟ್ ತಂದು ರವಿಶಂಕರ್ ನಿಮಗೆಲ್ಲ ಕರೆಸಿ ಮಾತಾಡ್ಕೊಂತಾರ. ಊಟಕ್ಕೆ ಲೇಟ್ ಆದಾಗ ನಾವು ತಾಳದ ಹೆಂಗೆ ಸಮಾಜದಲ್ಲಿ ಏನೋ ಸಾಧನೆ ಮಾಡಕ್ಕೆ ಸಾಧ್ಯತೆ ಹೇಳಿ. ಯಾವ ಸಮಾಜ ತನ್ನ ಇತಿಹಾಸವನ್ನು ಮರಿತಾರ, ಮುಂದೆ ಬರಲಿಕ್ಕೆ ಬಂದಂತ ಇತಿಹಾಸ ಹೆಂಗೆ ತಿಳ್ಕೊಂಡ್ಬಿಡ್ತಾರ ಅವರು. ಇಲ್ಲಿ ಒಂದೇ ಆಗಿ ನಾನು ಜಂಗಮರು ಬಂದವರು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಇತಿಹಾಸನ ಮರಿತೀವಿ. ನಾವು ಹುಟ್ಟಿಯುವ ತಂದೆಗೆ ನಾವು ಹೇಳ್ಕೊಳ್ತೀವಿ ಮತ್ತೊಬ್ಬರ ಹೆಸರು. ನಾ ರಾಜ್ಯದಲ್ಲಿ ಸುಮಾರು ಸರಿ ಇವರು ಬೇಡದಂಗ ಆಗಿದ್ದಿಲ್ಲ ಅಂದಾಗ ನಾವು ಪತ್ರಿಕೆ ಪ್ರಕಟ ಹೊಡೆದಿದ್ದೀನಿ. ರಾಜ್ಯದಲ್ಲಿ ಯಾರೂ ಬರ್ರಿ ನನ್ನ ಜೊತೆ ಚರ್ಚೆಗೆ ಸಿದ್ಧ. ನಾನೇ ಯಾವ ರೀತಿ ಬೇಡದಂಗ ಆಗ್ತೀನಿ, ನನ್ನ
ಕೊಡೋಕ್ಕೆ ಬಂದಿಲ್ಲ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಮ್ಮ ಹತ್ರ ಗೆಲ್ಲಿಸೋ ಶಕ್ತಿ ಇರ್ಲಿಕ್ಕಿಲ್ಲ. ಸುಮಾರು ಬೀದರ್ ಜಿಲ್ಲೆಯಲ್ಲಿ ನಾವು 1 ಲಕ್ಷ ಜನ ಇದ್ದೀವಿ. ಇವತ್ತು ವಿರಾಟ ಸಂಗಮ ಸಮಾವೇಶ ನಡೆದಿದೆ ಅಂದಾಗ ಹುಮ್ನಾಬ, ಬಾಲ್ಕಿ, ಬಸವಕಲ್ಲ ಎಲ್ಲ ಪ್ರಮುಖರು ನಿಮ್ಗೆ ಯಾರೋ ಬಂದಿರಿ, ಏನೋ ಎಲ್ಲ ಬಂದಿರಿ. ನಿಮ್ಗೆಲ್ಲ ಅವರ ತರದ ವತಿಯಿಂದ, ನನ್ನ ಫೌಂಡೇಶನ್ ವತಿಯಿಂದ ನಮ್ಮ ಕೋಟಿ ಕೋಟಿ ಪ್ರಣಾಮ ಮಾಡ್ತೀನಿ. ನಾನು ಇವತ್ತೇನು ನೀವು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ, ಇದು ಹಿಂದೆ ಸುಮಾರು ವರ್ಷಗಳಿಂದ ತೋರಿಸ್ತಿದ್ದೀರಿ. ಅಂದ್ರೆ ಯಾರ ರಾಜಕಾರಣಿಗೆ ನಮ್ಮನ್ನು ತುಳಿಯುವಂತ ಕೆಲಸ ಮಾಡ್ತಿದ್ದಿಲ್ಲ. ಬಂಧುಗಳ ಈ ಜಿಲ್ಲೆಯಲ್ಲಿ 2-3 ಸಮಾವೇಶ ಮಾಡಿದ್ವಿ ನಾವು. ಅದರ ನಂತರ ರಾಜಕಾರಣಿಗಳು ನಮ್ಮನ್ನ ಹೌದು ಡಾಕ್ಯುಮೆಂಟೇಶನ್ ಕರೆಕ್ಟ್ ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕು ಅಂತೇಳಿ ಲೆಟರ್ ಕೊಟ್ಟಾಗ ವಿರೋಧ ಮಾಡ್ತಾರ ಅಂತಲ್ಲ. ತಾವು ಯಾಕೆ ಮಾಡ್ತಾ ಇದ್ದಾರೆ ಅವರೆಲ್ಲ ವಿರೋಧ ಅಂದ್ರೆ ನಮ್ಮಲ್ಲಿ ಯೂನಿಟಿ ಇಲ್ಲ. ಸಂವಿಧಾನದ ಸಿಗ್ಬೇಕಂತ ಹಕ್ಕು ತಗೋಬೇಕಾದ್ರೆ ಬಾಬಾ ಸಾಹೇಬ್ ಹೇಳಿದಾರ, ಒಟ್ಟು ನೀವು ಶಿಕ್ಷಿತ ಆಗೋದು ಅರ್ಥ ಮಾಡ್ಕೋ, ಇದು ಡಾಕ್ಯುಮೆಂಟೇಶನ್ ಯಾರು ಯಾರಿಲ್ಲ ಅಂತ ಹೇಳಿ ತಿಳ್ಕೋ. ನಮ್ಮಲ್ಲೇ ಒಂದು ಬಳ ಹಿಂದೆಲ್ಲ ಅಂತ ನೋಡೋದ್ರೆ ಒಟ್ಟು ಹಾಕೋಂಗಿಲ್ಲ. ಇದು ಸಿಗಂಗಿಲ್ರಿ, ಇದು ಆಗಂಗಿಲ್ರಿ, ಇದು ಹೆಂಗಾಯ್ತದ್ರಿ. ಮತ್ತೆ ರವಿಸ್ವಾಮಿ ಚಿಂತಾ ಜಾಗೃತಿ ಎಕ್ಸಾಂಪಲ್ ಪರಿಮಿದ್ರ ಯಾವ ವ್ಯಕ್ತಿ ನಿರಾಶಾವಾದಿ ವ್ಯಕ್ತಿ ಇರ್ತಾನೋ, ಒಬ್ಬಂದು ಏನಾಗ್ತದೆ ಅಂತ ಹಂಗನೋ, ಒಬ್ಬಂದು ಏನಾಗ್ತದೆ ಅಂತ ಹೇಳ ಅನ್ಕೊಂಡು ಕೂತಿದ್ರು. ಇವತ್ತು ಎಲೆಕ್ಷನ್ ಮಾಡೋದ್ರಲ್ಲಿ ಏನು ದೊಡ್ಡ ಕ್ರಾಂತಿ ಆಗಿಲ್ಲೋ, TXC ದೊಡ್ಡ ಬದಲಾವಣೆ ಮಾಡಕ್ ಆಗ್ತಿದ್ದಿಲ್ಲ. ಒಬ್ಬ ಚಾಯ್ ಮಾಡೋ ವ್ಯಕ್ತಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇದ್ದಿಲ್ಲ. ನಾನು ಮಾಡ್ತೀನಿ ಅಂತ ಮುಂದಾಗೆ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅಲ್ಲ. ಹಾಗಾಗಿ ತಮ್ಮನ್ನೆಲ್ಲ ಜನರನ್ನು ವಿಶೇಷವಾಗಿ ಮದುವೆ ಮಾಡ್ತೀನಿ. ನಮ್ಮ ಹತ್ರ ರೇಣುಕಾಚಾರ್ಯ ಅವರು ಸರ್ಟಿಫಿಕೇಟ್ ಪಡೆದಿದ್ದು, ರೇಣುಕಾಚಾರ್ಯ ಕುಟುಂಬದ 6 ಸರ್ಟಿಫಿಕೇಟ್ ಅದಾವ. ಅವ್ರ ಮನೆಯಲ್ಲಿ 6 ಸರ್ಟಿಫಿಕೇಟ್ ಇದ್ದಾಗ ಕೆಲವು ಜನ ವಿರೋಧ ಮಾಡಿದಾಗ ಒಂದು ದಿವಸ ರಾತ್ರಿ ನಾವೆಲ್ಲ ಅವ್ರ ಜೊತೆ ಇದ್ದೆವು. ಸರ್ ಈ ಸರ್ಟಿಫಿಕೇಟ್ ನೋಡಿ, ನಮ್ಮ ದಾಖಲಾತಿಗಳು ನೋಡಿ, ಇವೆಲ್ಲ ನಮ್ಮೂರಿ ಅವ, ತಾವು ನಾಳೆ ಅಸೆಂಬ್ಲಿಯಲ್ಲಿ ಹೇಳಬೇಕು, ಏನು ವಿರೋಧ ಮಾಡ್ತಾರೆ ಉತ್ತರ ಕೊಡಬೇಕು. ನಾನೇ ಬೇಡಿದ್ದೀನಿ ನಮಗೆ ಇದಕ್ಕೆ ಅರ್ಹತೆ ನಮಗೆ ಇದೆ ಅಂದ್ರೆ ನಾವು ಸರ್ಟಿಫಿಕೇಟ್ ಪಡೆದಿಲ್ಲ, ನನ್ನ ನಮ್ಮ ಕುಟುಂಬದವ್ರು ಬೇರೆಯವ್ರು ಪಡೆದಿಲ್ಲ ಅಂತ ಹೇಳಿ ಸ್ವಾಮಿನ ಆ ರೀತಿ ಹೇಳೋಕ್ಕಾಗಲ್ಲ ಅಂತ ಯಾಕೆ ಸರ್ ಇಲ್ಲ. ನನ್ನ ಕಾನ್ಸ್ಟಿಟ್ಯೂಷನ್ ಇರೋದು ಜಂಗಮ ಸಮಾಜ ಬರೀ 2,000 ಅಷ್ಟೇ, ಮಿಕ್ಕಿಲೆಲ್ಲ ಬೇರೆ ಸಮಾಜದವರೆಲ್ಲ ವಿರೋಧ ಮಾಡ್ತಾರ. ನಾವು ಅವತ್ತಿನ ದಿವಸ ಬಾರಿ ನೋಡಿಲ್ಲ. ಒಬ್ಬನೇ ನಾನು ಎಕ್ಸಾಂಪಲ್ಗೆ ಸತ್ಯ ಆಡಕ್ಕೆ ಏನ್ ತಪ್ಪದ, ಅಧಿಕಾರ ತಪ್ಪಕ್ಕೆ ಹೋರಾಟ ಮಾಡಕ್ಕೆ ಏನ್ ತಪ್ಪದ. ಚರಂತಿ ಮಟ್ಟ ಆಗಿರ್ಬೋದು, ಅವರಾಗಿರ್ಬೇಕು. ಅವತ್ತೇ ಈ 2 ಬಣ್ಣದ ರಾಜ್ಯದಲ್ಲಿ ಒಂದು ಲೀಗಲ್ ಟೀಮ್ ಮೊತ್ತ ಬೇರೆ ಟೀಮ್ ಅವತ್ತೇ ನಿರ್ಣಯ ಮಾಡ್ಕೊಂಡು ಬರತಕ್ಕಂಥ ಚುನಾವಣೆ ರವಿಸ್ವಾಮಿ ಕಂಟೆಸ್ಟ್ ಮಾಡು, ಇನ್ನು ರಾಜಕೀಯ ಸಂಘಟನೆ ನಾನು ಘೋಷಣೆ ಮಾಡ್ತೀನಿ, ಅಪ್ಪರಿಗೆ ಬೇಡ. ನನಗೆ ಆದಂಥ ನನ್ನ ವ್ಯಕ್ತಿತ್ವ ಪರ್ಸನಲ್ ಜೀವನ ಇದೆ, ನನ್ನ ಹೆಂಡತಿ ಮಕ್ಕಳು ಕುಟುಂಬ ಕಾರೋಬಾರ ಬಿಸ್ನೆಸ್ ಎಲ್ಲ ಇದೆ. ನಾನು ಬರೀ ನಾನು ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಬೀದರ್ ಜಿಲ್ಲೆಯಲ್ಲಿ ನಾನು ಅವರದಲ್ಲೇ ಕಂಟೆಸ್ಟ್ ಮಾಡ್ತೀನಿ. ನಮ್ಗೆ ಇಲ್ಲದಂತ ಎಲ್ಲ ಏನು ಮಾತಾಡೋ ಒಗ್ಗೂಡಿಸ್ತೀನಿ. ಅವರೆಲ್ಲರೂ ನನಗೋಸ್ಕರ ಕೆಲಸ ಮಾಡ್ತಾರ. ನಾನು ಬರ್ತಕ್ಕಂಥ ಚುನಾವಣೆ ಭಾಜಪದ ಟಿಕೆಟ್ ಕೇಳಿದ್ರೆ ಕೂಡ್ಲಿ ಬಿಡ್ಲಿ ಪಕ್ಷ ಬರೀ ಟಿಕೆಟ್ ಕೊಡ್ತಿದ್ರೆ ಓಟ್ ಹಾಕೋರೆಲ್ಲ ಮತದಾರ ಬಂದವರಲ್ಲ. ಹಾಗಾಗಿ ನಿಮ್ಮನ್ನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಮನೆ ಹೋಗಿ ಕನ್ನಡದ ರೀತಿ ನೋಡ್ಕೊಳ್ಳಿ. ಯಾಕೆ ನಾನು ಹೇಳೋದ್ರಂದ್ರೆ ಸಾಮಾನ್ಯವಾಗಿ ನನ್ನ ಜಂಗಮ ಸಮಾಜದಲ್ಲಿ ಯಾರು ಸಾಮಾನ್ಯ ಇಲ್ಲ. ಜಂಗಮ ಸಮಾಜದಲ್ಲಿ ಹೇಳ್ತಾರ ಏನಂದ್ರ ಒಬ್ಬ ಜಂಗಮರು 100 ಕೋಟಿಗಳಿಗಿಂತ ಸತ್ತರ ಒಬ್ಬ ಜನ ಹುಡ್ತಾನಂತ ಹೇಳ್ತಾರೆ. ಆ ಸಾಮರ್ಥ್ಯ ನಮ್ಮಲ್ಲಿ ಇದ್ದಾಗ ಒಬ್ಬ ಜಂಗಮರು ಎಕ್ಸಾಂಪಲ್ಗೆ ಅವರ ತಾಲೂಕದಲ್ಲಿ 5,000 ಜಂಗಮರಿದ್ದಿ ಒಬ್ಬ 100 ಓಟ್ ತಂದ್ರಂದ್ರೆ ಎಷ್ಟು ಕೊಡ್ತಾರೆ ನೋಡಿದ್ರೆ. ಇದು ನಾನು ಸರ್ಟಿಫಿಕೇಟ್ ಪಡೆದಿನಿ. ಇದು ನಾನು ಪಡೆದಂಥ ಸರ್ಟಿಫಿಕೇಟ್ ನಿಮಗೆ ಯೂಸ್ ಆಗಂಗಿಲ್ಲ. ನಾನು ಪಡೆದಂಥ ಸರ್ಟಿಫಿಕೇಟ್ ನನ್ನ ಮಕ್ಕಳಿಗೆ ಯೂಸ್ ಆಗ್ತದೆ. ನಾನು ಪಡೆದಿನಿ, ನನ್ನ ಮಗನಿಗೆ ಕೂಡ ಪಡೆದಿಸ್ಕೊತೀನಿ ನನ್ನ ಸರ್ಟಿಫಿಕೇಟ್. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನನ್ನ ತಂದೆಯವರು ಪಟ್ಟಂಥ ಆಸ್ತಿ ಅಥವಾ ನಾನು ಕಮಾಯಿಸಿದಂಥ ಆಸ್ತಿ ನಾನು ನನ್ನ ಮಗ ಮಾರಾಟ ಮಾಡ್ಬೋದು, ಬಟ್ ಸರ್ಟಿಫಿಕೇಟ್ ಮಾರಾಟ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಹೋರಾಟ ನನಗೋಸ್ಕರ ಇದೆ, ನನ್ನ ಸಮಾಜಗೋಸ್ಕರ ಇದನ್ನು ಅರ್ಥ ಮಾಡ್ಕೊಂಡು ಬರ 2023 ಚುನಾವಣೆಯಲ್ಲಿ ಯಾವ ನಮ್ಮನ್ನು ಕಾಡ್ತಾನೋ ಅವನಿಗೆ ನಾವು ಏನ್ ಮಾಡಬೇಕು, ಸೋಲಿಸ್ಬೇಕು. ನಾನು ಬಿಜೆಪಿ ಬಗ್ಗೆ ಮಾತಾಡ್ತಲ್ಲ, ಕಾಂಗ್ರೆಸ್
ನಮ್ಮ ಸಮಾಜ ಜಾಗೃತ ಆಗಬೇಕು. ನಿಮಗೋಸ್ಕರ ಎಲ್ಲ ನಿಮ್ಮ ಬರಕಂತ ನಿಮ್ಮ ಪೀಳಿಗೋಸ್ಕರ ಎಲ್ಲ ಜಾಗೃತ ಆಗಿರಿ. ಎಲ್ಲ ಒಂದಾಗಿ ನಾನು ಬಸವ ಕಲ್ಯಾಣ ಹುನ್ನಮ್ಮ ಚಿಡುಗುಪ್ಪ ಇಡೀ ರಾಜ್ಯದಂತ ಬೆಳೆದಂತ ನಿಂತಾಗ ಚುನಾವಣಾ ಬರ್ತೀವಿ. ನಮ್ಮ ಕೈಲಾದಂತ ಸಹಾಯ ಮಾಡ್ತೀವಿ. ನಾವು ಎಷ್ಟು ಸಮಯ ಕೊಡ್ತೀವಿ, ನಾವೆಲ್ಲ ಕಾರ್ಯಕರ್ತರ ದುಡಿತೀವಿ ಅಂತ ಹೇಳ್ತಾರೆ. ಬಟ್ ಆ ಬೆಂಗಳೂರು ಅವ್ರ ಹತ್ರ ಯಾರು ದುಡಿತಾರ್ರಿ? ನಾನು ನಿಮ್ಮನೆ ಹೇಳ್ತೀನಿ, ನೀವೆಲ್ಲರೂ ಬರ್ತಕ್ಕಂಥ ದಿನದಲ್ಲಿ ಚುನಾವಣೆ ನಾಮಿನೇಷನ್ ಆಯ್ತು. ನಮ್ದು ನೀವು ಬಂದು ನೆಂಟರು ನಲ್ಲರು ದೋಸ್ತರು ಎಲ್ಲ ಬಂದಿದ್ವಿ. ಇಲ್ಲಿ ಸಂಕಲ್ಪ ಬಂದಿವಿ ಅಂದ್ರೆ ನಾವು ಬರ್ತಕ್ಕಂಥ ಚುನಾವಣೆಯಲ್ಲಿ 2023ರಲ್ಲಿ ರವಿಸ್ವಾಮಿ ಗೆಲ್ಲಿಸ್ತೀವಿ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ನಾಗ ಜೈ ಸಿದ್ದೇಶ್ವರ ಸ್ವಾಮಿಗಳು ಎಕ್ಸಾಂಪಲ್ ಕೊಡ್ತಾರಲ್ಲ, ಕರ್ನಾಟಕ ರಾಜ್ಯದಾಗ ಎಲ್ಲರ ಬಾಯಿ ಮುಷ್ಟಿವಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ಹೋಗಿ ಬರ್ತಕ್ಕಂಥ ದಿನದಲ್ಲಿ ನೀವೆಲ್ಲ ನನಗೊಂದು ವಿಶ್ವಾಸ ಇದೆ. ನಾನು ಯಾವಾಗಲೂ ಪ್ರಭಾವ ವಿರುದ್ಧ ಹೋಗ್ತೀನಿ. ಪ್ರಭು ಚವ್ಹಾಣ್ ಅವರು ಎಲ್ಲ ಪಾಸಿಬಿಲಿಟಿ ಮಾಡ್ಯಾರ. ನಾನು ಸರ್ಟಿಫಿಕೇಟ್ ತಗೊಂಡಿಲ್ಲ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ADGPs ಎಲ್ಲಾದ್ರೂ ಕಾಸ್ಟ್ನಲ್ಲಿ ಏನು ವೆರಿಫಿಕೇಶನ್ ಮಾಡಕ್ಕೆ ಬರ್ತದಲ್ಲ, ಅವ್ರಿಗೆ ಒಂದು ಲೆಟರ್ ಬರೋದು. ಆ ಲೆಟರ್ ಕೊಡೋದು ನೀವು ತೋರಿಸಿಲ್ಲ, ಅದ ಬೇಕಂತ ಅವೆಲ್ಲ ಒಯ್ದು ಲೆಟರ್ ಬರ್ದು ಅವ್ರಿಂದ ಇನ್ಕ್ವೈರಿ ಮಾಡಿಸ್ಯಾರ. ಅವ್ರದ್ದು ಇನ್ಕ್ವೈರಿ ಆದಾಗ ನನ್ನ ಪರವಾಗಿ ರಿಪೋರ್ಟ್ ಬಂದಾಗ ಇಲ್ಲಿಂದ ನೋಡ್ರಿ ಇದು ಏನಾದ್ರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ, ಇನ್ನೊಬ್ಬ ಎಸ್ಟಿಮೇಟ್ ಮಾಡಿಸ್ತಾರೆ, ಇನ್ನೊಬ್ಬ ಬೆಳಗಾವಿ ಎಸ್ಟಿಮೇಟ್ ಮಾಡಿಸ್ತಾರೆ. ಆ ಬೆಳಗಾವಿ ಎಸ್ಟಿಮೇಟ್ ಮಾಡಿದಾಗ ನನ್ನ ಅವ್ರು ಕೂಡ ಏನಲ್ಲ ಕೊಡ್ಬೇಕು, ಕತ್ತಿನ ಕುದುರೆ ಅಂದ್ರೆ ಎಲ್ಲ ದಾಖಲಾತಿ ಕೊಟ್ಟಾಗ ನಮ್ಗೆ ರವಿಸ್ವಾಮಿ ಪಡೆದಂಥ ಸರ್ಟಿಫಿಕೇಟ್ ನಿಜ ಅದ, ಅವ್ರ ಕುಟುಂಬದವ್ರು ಎಲ್ಲರೂ ಬೆಳೆದ ಅಂತೇಳಿ ಕೊಟ್ಟಾಗ ಒಂದು ಆಗಿನ ಚುನಾವಣೆ ಪ್ರಭು ಚವ್ಹಾಣ್ ಅವರು ಸೋಲಿಸಿ ಎಲ್ಲಿ ನ್ಯಾಯಯುತವಾಗಿ ನನ್ನನ್ನು ಚುನಾವಣೆ ಮುಂದೆ ಬೆಳೆದು ತಡಿಬೇಕಂತ ಹೇಳಿ ಪ್ರಯತ್ನ ಮಾಡ್ಯಾರ. ಅದನ್ನು ಸೋಲಿಸಿ ಬಂಧುಗಳೇ, ಇದನ್ನು ಪ್ರಯತ್ನ ಮಾಡಬೇಕಾದ್ರೆ ನಮಗೆಲ್ಲ ಪಕ್ಷ ಅವರ ಪರೋಕ್ಷವಾಗಿ ಇಲ್ಲಿದ್ದಂಥ ಈ ವೇದಿಕೆ ಮೇಲಿದ್ದಂಥ ಬಹಳ ನಮ್ಮೆಲ್ಲ ಜಂಗಮ ಸಮಾಜ ಹುಡುಗರಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಎಷ್ಟು ವಿರಾಟ್ ದೊಡ್ಡ ಪ್ರಮಾಣ ತಾವೆಲ್ಲ ಬಂದಿರಿ ಅಂದಾಗ ಇಂಥವೆಲ್ಲ ಭಾಳ ಕೆಲಸ ಮಾಡೋದೆಲ್ಲ ಹೆಸರು ನಾನು ಇಷ್ಟಪಡಂಗಿಲ್ಲ. ತಾವೆಲ್ಲ ತಮ್ಮ ಸಮಾಜಕ್ಕೋಸ್ಕರ ತಮ್ಮ ಮಕ್ಕಳಿಗೋಸ್ಕರ ಮುಂದುವರಿ. ಇವತ್ತು ಪ್ರಭು ಚವ್ಹಾಣ್ ಅವ್ರದ್ದು ನಮ್ಮ ನಿಧಿ ಲೀಡ್ ಮಾಡಿಸಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡೋದು ಏಕ ವಸ್ತು 12,000 ಜನ ಲೈವ್ ನೋಡಿದ್ರ ಕಾರ್ಯಕ್ರಮ. ಆ ಕಾರ್ಯಕ್ರಮದಾಗ ಜಂಗಮದ ಹೆದರ್ತಾರೆ ಪ್ರಭು ಚವ್ಹಾಣ್. ನಾನು ವಿಶೇಷವಾಗಿ ನನ್ನ ಪತ್ರಕರ್ತ ಬಂಧುಗಳಿಗೆ ಬರ್ತೀನಿ, ನಾನು ಹೆದರ್ತಾರೆ ಅಂತ ಹೇಳ್ತೀನಿ ಅಂದ್ರೆ ನನ್ನ ಹತ್ರ ಆಧಾರ ಇದೆ. ಆ 12,000 ಜನರು ನೋಡ್ಬೇಕಾದ್ರೆ ಅಲ್ಲೂ ಕೂಡ ಒಬ್ಬರು ಪ್ರಭು ಚವ್ಹಾಣ್ ಕೂಡ ಲೈವ್ ನೋಡ್ತಾ ಇದ್ರು. ನಾನು ಓಂಕಾರ ಸ್ವಾಮಿ ವಿನಂತಿ ಮಾಡ್ತೀನಿ, ಅವ್ರು ಲೈವ್ ನೋಡ್ತಾ ಇದ್ರೆ ಡಾಕ್ಯುಮೆಂಟ್ ಪತ್ರಕರ್ತ ಬಾಂಧವರಿಗೆ. ಹಾಗಾಗಿ ಪ್ರಭು ಚವ್ಹಾಣ್ ಆಲ್ರೆಡಿ ಜಂಗಮ ಎದ್ದಾರ ಅಂದ್ರೆ ನನ್ನ ನಿಧಿ ಬೆಳೆಸೋದು ಸೋಲಿಸ್ತಾರ ಅಂತ ಹೇಳ್ತಾರೆ. ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕಾನ್ಸ್ಟಿಟ್ಯೂಷನ್ ಹೇಳ್ತೀವಿ, ನಾವು ಗೆದ್ದಿದ್ದೀವಿ ಸೋಲ್ತೀವಿ, ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನೇ ನುಗ್ತೀವಿ, ನುಗ್ತೀವಿ. ಸೋಲು ಗೆಲುವು ನಂತರ ಇದ್ದೇನೋ ಚೋಳಿಗೆ ಮುಖಾಂತರ ಭಿಕ್ಷಾಟನೆ ಬಂದೇನೋ ನಾವು ಕಳ್ಕೊತೀವಿ ಅಂತೀವಿ. ನಮ್ಮ ಹತ್ರ ಕಳ್ಕೊಳ್ಳೋ ನನ್ನ ಹತ್ರ ಏನಿಲ್ಲ ಪ್ರಭು ಚವ್ಹಾಣ್, ಕಳ್ಕೊಳ್ಳೋ ನಿನ್ನ ಹತ್ರ ಭಾಳ ಬಹುತ್ ಕುಚ್ ಅದ. ಬಿಲ್ಕುಲ್ ನಿಮ್ಮ ನಾನು ಮುಂಬೈ ಕೇಳ್ತೀವಿ ಅಂತ ಸಂಕಲ್ಪ ಮಾಡೀನಿ. ತಾವೆಲ್ಲ ಇದೆಲ್ಲ ಜಂಗಮರು ಒಟ್ಟಾಗಿ ಎಲ್ಲ ಇದ್ದಂತ ಜಂಗಮರು ಸಂಕಲ್ಪ ಯಾಕೆ ಕಾನ್ಸ್ಟಿಟ್ಯೂಷನ್ ಜಂಗಮ್ ಕಂಡಕ್ಟ್ ನಿಂತಾಗ ಭಾರತಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹುನ್ನಮದಾಗಿರ್ಬೋದು, ಎಲ್ಲ ಇರಲಿ ಯಾವ ಪಕ್ಷದ ಆಗಿರ್ಬೋದು, ನಮ್ಮ ಕ್ಯಾಂಡಿಡೇಟ್ ವಿರೋಧ ಮಾಡ್ತಾರೆ ಆ ತರದಲ್ಲಿ ನೀವು ಏನು ಮಾಡಬೇಕು? ಅವ್ರಿಗೆ ವಿರೋಧ ಮಾಡಬೇಕು. ಅವ್ರಿಗೆ ವಿರೋಧ ಮಾಡೋದು ಹಾಗೆಪ್ಪ ಜಂಗಮರು ಜಾಗೃತ ಆಗ್ಯಾರಿ. ಜಂಗಮ ಎದ್ದು ಜಂಗಮಂ ಜಗತ್ಘಾತಕಂ ಸೀದಾ ಜಂಗಮ್ ಮಂತ್ರಿಗಳಂತೆ ನಾವು ಹೇಳ್ಬೇಕಾಗೆ ಜಾಗೃತ ಆಗ್ಬೇಕಾಗೆ ಪಾಠ ಕಲಿಸ್ಬೇಕಾಗೆ ಯಾವ ಜೋಳಿಗೆಯಲ್ಲಿ ಭಿಕ್ಷಾಟನೆ ಮಾಡ್ತೀವಿ. ಈ ರಾಜಕಾರಣಿಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ತಾವು ತೋರಿಸ್ಕೊಡ್ಬೇಕು ತಮ್ಮ ಜೋಳಿಗೆಯಲ್ಲಿ ಈ ವೋಟ್ ಬ್ಯಾಂಕ್ ಇದೆ ಅಂತೇಳಿ ಅಲ್ಲಿ ಅವರಿಗೆ ಹೇಳಂಗಿಲ್ಲ. ಯಾವ ಕಟ್ಟಿಗೆ ಹಿಡ್ಕೊಂಡು ಯಾವ ಗಂಟು ಹಿಡ್ಕೊಂಡು ತಾವು ಗಂಟೆ ಬಳಸ್ಕೊಂಡು
ಜಾಗೃತಿ ಆಗ್ಬೇಕು, ನನಗೆ ಮಾತು ಕೊಡ್ಬೇಕು. ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲ ಅವರಾದ ಬಂದಿರ್ತಿರಲ್ಲ, ಇದೊಂದು ಕೈಗೆಟ್ರಿ. ನೀವೆಲ್ಲ ಭಿಕ್ಷೆ ಬೇಡ್ತಿರಲ್ಲ, ಯಾವ್ದ್ರ ಭಿಕ್ಷೆ? ಓಟಿನ ಭಿಕ್ಷೆ ಬೇಡಬೇಕು. ನಾನು ವಿಶೇಷವಾಗಿ ನಿಮಗೋಸ್ಕರ ಜೋಳಿಗೆ ಸಿಗ್ತೀನಿ. ಜೋಳಿಗೆ ಅದು ಯಾರಿಗೋಸ್ಕರ? ಭಿಕ್ಷಾಟನೆ ಮಾಡೋದಕ್ಕೋಸ್ಕರ. ನಾವು ಪ್ರತಿ ಮನೆ ಹೋಗ್ಬೇಕು, ಪ್ರತಿ ಎಲ್ಲ ಸಮುದಾಯಗಳು ಹೋಗ್ಬೇಕು. ಎಲ್ಲ ಸಮುದಾಯಗಳು ಬಂದಾಗ ಪ್ರಭು ಚೌಹಾಣ್ ಮಾಡಿದ್ದಾನೆ. ನಿಮ್ಗೆ ಗೊತ್ತದಲ್ಲೋ, ಈ ತಾಲೂಕಲ್ಲಿ ಪ್ರಭು ಚೌಹಾಣ್ ರಾಜ, ಒಂದು ರಾವಣ. ಬಿಜೆಪಿದವ್ರಿಗೆ ಹೆಂಗೆ, ಕಾಂಗ್ರೆಸ್ ಅವ್ರಿಗೆ ಹೆಂಗೆ, ಎಲ್ಲ ಸಮಾಜದವ್ರಿಗೆ ಹೆಂಗೆ. ಯಾವುದಾದ್ರು ಮದುವೆ ಮಾತು ಹೇಳಿದ್ರೆ ತಿಳ್ಕೊರಿ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಫೋಟೋ ಇರಬೇಕು, ಅವ್ರ ಮ್ಯಾಚ್ ಫೋಟೋ ಅಂದ್ರೆ ಮದುವೆ ಮಾಡ್ತಾರೆ. ಫೋಟೋ ಇರಲಿಲ್ಲ, ಯಾರಾದ್ರೂ ಅಕ್ಕಪಕ್ಕ ಮನೆ ಕಟ್ಟಿದ್ರೆ ತಿಳ್ಕೊರಿ, ಆ ಮನೆ ಮೇಲೆ ಪ್ರಭು ನಿವಾಸ ಇರ್ಬೇಕು. ಯಾರು ಗಾಡಿ ತಗೊಂಡ್ರು ಆ ಗಾಡಿ ಮೇಲೆ ಪ್ರಭು ಕೃಪಾ ಇರಬೇಕು. ಇಂಥ ಒಂದು ಶಾಸಕರನ್ನು ಒಂದು ತೊಗಲಕ ದರ್ಬಾರ್ ಅವರ ತರದಲ್ಲಿ ನಡೆಸಿದ ಈ ತೊಗಲಕ ದರ್ಬಾರನ್ನು ಮುಗಿಸಕ ನಿಮ್ಮ ಮಗ ರವಿ ಸ್ವಾಮಿ ಹೊರಗಾಗನ. ನಿಮ್ಮ ನಾನು ನಿರಂತರವಾಗಿ ಅವರ ತಾಲೂಕಿನಲ್ಲಿದ್ದಂಥ ಎಲ್ಲ ಸಮಾಜರಿಗೆ ಇದು ರವಿ ಸ್ವಾಮಿ ವರ್ಸಸ್ ಬಿಜೆಪಿ ಕಾಂಗ್ರೆಸ್ ಲಢಾಯಿ ಅಲ್ಲ. ಇದು ರವಿ ಸ್ವಾಮಿ ವರ್ಸಸ್ ಬಿಜೆಪಿ ಕಾಂಗ್ರೆಸ್ ಲಢಾಯಿ ಅಲ್ಲ. ಇದು ಲಢಾಯಿ ಏನಿದೆ? ಇದು ಸ್ವಾಭಿಮಾನಿ ವರ್ಸಸ್ ರವಿ ಸ್ವಾಮಿ ಇದೆ. ಮೋದಿ ಯಾತ್ರ ಹೇಳಿದ್ರಲ್ಲ, ಬಿಜೆಪಿ ಇದ್ರು, ಅಬ್ಕಿ ಬಾರ್ ಮೋದಿ ಸರ್ಕಾರದ ಇದ್ರು. ಈ ಸರಿ ಅವರ ತಾಲೂಕಿನಲ್ಲಿ ಅಬ್ಕಿ ಬಾರ್ ಸ್ವಾಭಿಮಾನಿ ಸರ್ಕಾರ. ಸ್ವಾಭಿಮಾನಿ ಸರ್ಕಾರ ಅನ್ಬೇಕು. ಅದ್ರ ಜೊತೆ ಜೊತೆ ಜೈ ಜಗನ್ನಾಥದಲ್ಲಿ ಮಾತಿ ಕೊಡ್ತೀವಿ. ಅಬ್ಕಿ ಬಾರ್, ಅಬ್ಕಿ ಬಾರ್, ಅಬ್ಕಿ ಬಾರ್, ಜೈ ಜಂಗಮ, ಜೈ ಜಂಗಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.